ಸೇವೆಗೆ ಕೋಗಿಲೆಯು ಹೊಂಗೆಯ ಮೇರಿ ಎಂದಿದೆ ಹೇಳಾದ್ರೂ ಚುಚ್ಚಬಾದ ಹೇಳಾದ್ರೂ ಚುಚ್ಚಬಾದ ಹೊಟ್ಟೆಯ ನೋವು ಬಂದು ಅಟ್ಟಿಲೆ ಇಳಿಯಬಾದ ಹೊಟ್ಟೆಯ ನೋವು ಬಂದು ಅಟ್ಟಿಲೆ ಇಳಿಯಬಾದ ನಾಗರ ಜ್ವರ ಬಂದು ನರಳಾಡಿ ಸಾಯಬಾದ ಕಳ್ಳ ಅವನೈಸ ತೊಡೆಯ ಬರಲಿಲ್ಲ ತಂಜವ್ವ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ಅಕ್ಕ ಆಡಿದ ಮಾತ ಚಿಕ್ಕ ತಂಜವ್ವ ಕೇಳಿ ಅಕ್ಕ ಆಡಿದ ಮಾತ ಚಿಕ್ಕ ತಂಜವ್ವ ಕೇಳಿ ಗಂಗಾನೆ ಜಗನೇರಿ ಹೊರಟ್ಯಾಳು ಮಾರವ್ವ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ಸಪ್ಪಟ ಸರಿರಾತ್ರಿಯಂತೆ ಕಲ್ಲು ನೀರು ಕರಗುವ ವೇಳೆಯಂತೆ ಮುತ್ತಳ್ಳಿ ಮಾರವನವರು ಮುಳ್ಳೂರು ಗುಡ್ಡದ ಮೇಲೆ ಕೂತ್ಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಯಾವ ರೀತಿ ಪ್ರೀತಿಯಿಂದ ಕರೀತಿದ್ದಾಳೆ ಅಂದ್ರೆ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತಿಗೆ ಮರುಳಾದೆ ಪ್ರೀತಿಯ ಮುತ್ತುಳ್ಳರಸ ಮಾತನಾಡು ಅರನೆ ಮಾತನಾಡು ಶಿವನೇ ಮಾತನಾಡು ಶಂಕರ ಮಾತನಾಡು ಎಂದು ಭೂಮಿಗೆ ಬಾರು ಮುದುಳ್ಳ ಮುಗವ ತೋರು ಎಷ್ಟು ಚಂದ ಹಸಿರು ಹೊತ್ತ ಬೆಟ್ಟ ಗುಡ್ಡವು ನಕ್ಕು ನಲಿವ ಹೊಲ ಗದ್ದೆಯು ಹಸಿರು ಹೊತ್ತ ಬೆಟ್ಟ ಗುಡ್ಡವು ನಕ್ಕು ನಲಿವ ಹೊಲ ಗದ್ದೆಯು ಎತ್ತ ನೋಡಿ ಗಿಡಮರ ಗಿಡಮರ ಶುದ್ಧ ಪರಿಸರ ಶುದ್ಧ ಪರಿಸರ ನಮ್ಮ ಊರು ಏನು ಚಂದ ನಮ್ಮ ಊರು ಎಷ್ಟು ಚಂದ ಉದದಿ ಸುರಿವ ಜಲಧಾರೆಯು ತುಂಬು ಕಳೆವ ಚಿನ್ನದ ಬೆಳೆಯು ಉದದಿ ಸುರುವ ಜಲಧಾರೆಯು ತುಂಬು ಕಳೆವ ಚಿನ್ನದ ಬೆಳೆಯು ಶುದ್ಧ ಗಾಳಿ ಸ್ವಸ್ಥ ಗಾಳಿಯು ತಂಪು ಗಾಳಿಯು ಕಂಪು ಗಾಳಿಯು ನಮ್ಮ ಊರು ಏನು ಚಂದ ನಮ್ಮ ಊರು ಎಷ್ಟು ಚಂದ ನಮ್ಮ ಊರು ಏನು ಚಂದ ನಮ್ಮ ಊರು ಎಷ್ಟು ಚಂದ ಲೇ ಕುಸುಮ ಯೋಟೊಂದ್ ಚಂದಾಗಿತ್ ನೋಡಮ್ಮಿ ನಮ್ಮೂರು ಅಲ್ಲೋಡಮ್ಮಿ ಸಿಕ್ರ ಅದ್ರ ಅಕ್ಕಪಕ್ಕ ಇರುವ ಸಣ್ಣ ಪುಟ್ಟ ಬೆಟ್ಟ ಗುಡ್ಡಗಳು ಅವುಗಳ ಮೇಲೆ ಸೊಂಪಾಗಿ ಬೆಳೆದಿರುವ ಮರಗಿಡಗಳು ಜೋಗುಳು ಆಡ್ಕೊಂಡು ಬರುತ್ತಾ ಇರೋದು ನದಿ ನೋಡಮ್ಮ ಜೋಳ ಮಾವು ಬೇವು ರಾಗಿ ಹೆಂಗೆ ಕಳಕಳಿಯಾಗಿ ನಗ್ತಾ ನಿಂತವೆ ಹೌದು ಕಣಮ್ಮಿ ಚೆನ್ನಾಗೈತೆ ನಮ್ಮೂರು ಹೊಟ್ಟೆ ಉಟ್ಕೋಬೇಕು ಪಟ್ಟಣಗಳು ಆ ಪಟ್ಟಣದವರು ಮಸ್ಕೊಂಡು ಸುಂಕಿರಲಿಲ್ವಾ ಹೋದಪ್ಪ ಜನತದ ಫ್ಯಾಕ್ಟರಿ ಅಂತ ಬಂದಿದ್ರಲ್ಲ ಅಲ್ಲೋಡಮ್ಮಿ ಕರಿಗಡ್ ತೋಟನೆಲ್ಲ ಹೆಂಗ್ ಎಬ್ರಿ ಬಿಟ್ಟಾರೆ ಅಲ್ಲಷ್ಟೊಂದು ಮರಗಿಡಗಳಿದ್ದು ಸೀಬೆ ಮರ ಹಲಸಿನ ಮರ ಬೇವಿನ ಮರ ಸಾಗವಾಣಿ ಏಟಂತರ ಇದ್ವಮ್ಮಿ ಅದೆಲ್ಲ ಊರ್ ಕಡೆ ಕರಾಮತ್ತು ಕಣಮ್ಮಿ ಆ ಪಟ್ಟಣದಾಗ ಶಾಮಿಲಾಗಿ ಕರಿಗಡ್ರು ಕೊಟ್ಟಿದ್ನಲ್ಲ ಚಕ್ರಬಡ್ಡಿ ಸಲುವಾಗಿ ಅದು ವಸೂಲ್ ಮಾಡೋ ನೆಪ ಉಟ್ಕೊಂಡು ಏನ್ ಸಾಲನೋ ಏನ್ ಕದಿಯೋ ಯಾರಿಗ್ ಗೊತ್ತು ಏನ್ ಹುಡುಗಿರ ಬ್ಯೂಟಿಫುಲ್ ತಾವ್ಯಾರು ಯಾಕೆ ಕರ್ಗ ಸೆಳ್ಕೊಂಡ್ ಬಂದಿದ್ದೀರಾ ಈ ತಂಪೊತ್ನಾಗೆ ಕನ್ಯಾಕೈ ಹಾಕೊಂಡಿದ್ದೀರಾ ನಾನಾ ನನ್ನ ಬ್ರಾಂಡ್ ಗರಗಸ ನನ್ನ ಲೈಫ್ ಗರಗಸ SAW ಸಾ ನನ್ನ ಜೀವನದ ಜೇ ಗರಗಸ ಕತ್ರುಸ್ ಬಿಸಾಕೋದು ನನ್ನ ಹೆಸರು ಮಿಸ್ಟರ್ ಗಗಸ್ ಕುಮಾರ್
ನಾನ್ಯಾಕೆ ನನ್ನ ಕಣ್ಗಳಿಗೆ ಕಪ್ಪು ಕಣ್ಣು ಹಾಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಹೇಳ್ತೀನಿ ಕೇಳು. ನಮ್ದು ಸಮಾನತೆಯ ತತ್ವ. ಎಲ್ಲರನ್ನು ಎಲ್ಲವುದನ್ನು ಒಂದೇ ಬಣ್ಣದಲ್ಲಿ ನೋಡೋ ಆಸೆ ನಮ್ಗೆ. ನೋಡಿ, ನಿಮ್ಮಿಬ್ರು ಬಣ್ಣ ಬೇರೆ ಬೇರೆ ಇದ್ರು, ನನ್ ಕಣ್ಗಳಿಗೆ ಒಂದೇ ಬಣ್ಣದಲ್ಲಿ ಕಾಣ್ತಾ ಇದ್ದೀರಾ ನೀವಿಬ್ರು. ನಮ್ಗೆ ಅವರು ಇವರು ಅಂತ ಭೇದ ಭಾವ ಇಲ್ಲ. ಒಟ್ಟಿನಲ್ಲಿ ನಮ್ಮ ಧ್ಯೇಯ ನೆರವೇರ್ಬೇಕು ಅಷ್ಟೇ. ಅದಕ್ಕೆ ಯಾರಾದ್ರೂ ಅಡ್ಡ ಪಡಿಸಿದ್ರೆ ಚಕ್ಕಂತ ಒಂದನ್ನು ಕೇಳಿದ್ರೆ ಕಪ್ಪೆ ಒಟ್ಬಿಟ್ಟು ತರ ಮಾತಾಡ್ತಾನೆ. ನಿಂದೇನ್ ಬಾಯ ಹಳೆ ಹಾಕುವ ತಟ್ಟೆನ? ನೀನ್ ಇಂಗ್ಲಿಷ್ ಮಾತಾಡ್ಬಿಟ್ರೆ ನಾವ್ ನಿನ್ ತಕ್ಕೆ ಬಂದ್ಬಿಡ್ತೀಯ. ಹುಡುಗಿರ, ನಾನು ನಿಮ್ಮೂರಿನ ಹಿತೈಷಿ, ನಿಮ್ಗೆಲ್ಲ ಸಹಾಯ ಮಾಡಕ್ ಬಂದಿದ್ದೀನಿ. ಏನ್ ಸಹಾಯ ಮಾಡಿಯಾ ಬಂದ್ಬಿಟ್ಟ? ನೋಡ್ರಮ್ಮ, ನಿಮ್ಮೂರಲ್ಲಿ ಎಲ್ರ ಮೇಲೂ ಬಡತನ ಸವಾರಿ ಮಾಡ್ತಾ ಇದೆ. ಅದನ್ನ ಓಡಿಸ್ಬೇಕಲ್ವಾ? ನೀವಿರಲ್ಲ ರಾಡಿರಂಗ್ ನಡಿಬೇಕಲ್ವಾ? ಅದಕ್ಕೆ ಏನ್ ಮಾಡ್ತೀಯ? ಮತ್ತೆ ಕಣ್ಣಿರೋನೆ. ಅಯ್ಯ, ನೀವೇನು ಹುಡುಗಿರೋ ಹೆಮ್ಮರಿರೋ? ನಾನು ಏನ್ ಹೇಳಿದ್ರು ಒಳ್ಳೆ ಮೈ ಮೇಲೆ ದೆವ್ವ ಬಂದಂಗ್ ಮಾಡ್ಕೋತೀರಲ್ಲ. ಹುಡುಗಿರು ಕೂಲಾಗೆ ಕೇಳೋದನ್ನ ತಂಪ ಕೇಳ್ಬೇಕು. ಕೇಳ್ತೀರಲ್ವಾ? ನೋಡ್ರಮ್ಮ, ನಿಮ್ಮೂರ್ಗೆ ನಾವು ಟಾಯ್ ಫ್ಯಾಕ್ಟ್ರಿ ತರ್ತಾ ಇದೀವಿ. ಅದ್ರಲ್ಲಿ ನಿಮ್ಗೆಲ್ಲ ಕೆಲಸ ಕೊಡ್ತೀವಿ. ಹಾಗೆ ನಿಮ್ಮೂರಲ್ಲಿ ಐನಾತಿ ಮರಗಳು ತುಂಬಾ ಇವೆ. ಈ ಫ್ಯಾಕ್ಟ್ರಿ ಮಾಡಕ್ ಸರಿಯಾದ ಜಾಗ ನಿಮ್ಮೂರು. ಅಲ್ಲ, ಟಾಯ್ ಫ್ಯಾಕ್ಟ್ರಿ. ಟಾಯ್ ಫ್ಯಾಕ್ಟ್ರಿ ಅಂದ್ರೆ ಗೊಂಬೆಗಳನ್ನ ತಯಾರು ಮಾಡೋ ಫ್ಯಾಕ್ಟ್ರಿ. ಇಲ್ಲಿ ತಯಾರು ಮಾಡೋ ಗೊಂಬೆಗಳನ್ನ ಫಾರಿನ್ ಅಂದ್ರೆ ಗೊತ್ತಾ ನಿಮ್ಗೆ? ಫಾರಿನ್ ಅಂದ್ರೆ ಹೊರದೇಶಕ್ಕೆ ಕಳಿಸ್ತೀವಿ. ನೀನ್ ನಮ್ಮೂರ್ ಮರಗಳೆಲ್ಲ ಕಡ್ಬಿಟ್ರೆ ನಾವೆಲ್ಲ ಹೋಗೋಣ ಮಳೆ ಬೆಳಗ್ಗೆ. ನಿನ್ನೊಂದಪ್ಪೆ ಮರಗಳು ಕಡಿತೀನಿ ಅಂದ್ರೆ ನಿನ್ನ ಗೊಂಬೆ ಮಾಡಿ ಕಾಮ್ರಬ ಮಾಡ್ಬಿಡ್ತೀನಿ. ಹುಷಾರಾಗಿರ ದೇವಸಿಂಗ್. ಅಲ್ಲಮ್ಮ, ನಿಮ್ಮೂರಲ್ಲಿ ಬಣ್ಣ ಬಣ್ಣದ ಗೊಂಬೆಗಳು ಮರಗಳು ಗೊಂಬೆಗಳು ತರವೆ. ಅವನ್ನೆಲ್ಲ ಚೆನ್ನಾಗೆ ನಿಮ್ಮ ಕಡೆ ಚಂದದ ಪ್ರದೇಶ ಕಳಿಸ್ತೀವಿ. ನಾನು ಹಾಕೊಂಡಿದ್ದಿಲ್ಲ ಶೂಟು ಬುಟ್ಟು, ಹಂಗೆ ನಿಮ್ಗೂ ಸೂಟು ಬುಟ್ಟು ಹಾಕ್ಸಿ ಡಿಂಗ್ ಡಾಂಗ್ ಮಾಡ್ತೀವಿ. ಅಯ್ಯಯ್ಯೋ, ಮರಗಳಿಗೆ ನೋವಾದಂಗೆ ನಿಮ್ಮ ಕಾಣ ಚಂದದ ಗೊಂಬೆಗಳನ್ನ ಫಾರಿನ್ಗೆ ಯುರೋಪ್ನಲ್ಲಿ ಸೊಯ್ ಅಂತ ಕಳಿಸ್ಬಿಡ್ತೀವಿ. ಏನಪ್ಪ, ಈ ಹುಡುಗಿರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ. ನಾನು ಇದಕ್ಕೆ ಏನಾದ್ರೂ ಇವ್ರನ್ನ ಬೇರೆ ತರನೇ ಟ್ಯಾಕಲ್ ಮಾಡ್ಬೇಕು. ನಾನು ಬೇರೆ ತರನೇ ಯೋಚನೆ ಮಾಡ್ಬೇಕು. ಒಟ್ನಲ್ಲಿ ಆ ಜೈಗೌಡನ್ ಮನೆ ಮುಂದೆ ಇರೋ ಮರಗಳನ್ನ ಹೆಂಗಾದ್ರೂ ಮಾಡಿ ಪಡ್ಕೊಂಡು ಹೋಗ್ಲೇಬೇಕು. ಹೌದು ಕಣಮೆ. ಏನ್ ವಸಂತ, ಕುಸುಮ, ಗೋಳಿ ಮರ, ಗೊಂಬೆ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಮಾರಿ ಮೇಲೆ ಕಪ್ಕಳ್ಕ ಬುಡೆ ಮೇಲೆ ಟೋಪಿ. ಅವ್ನು ನಮ್ಮೂರಿಗೆ ಟೈರ್ ಫ್ಯಾಕ್ಟ್ರಿ ಶುರು ಮಾಡ್ತಾನೆ. ನಮಗೆಲ್ಲರಿಗೂ ಕೆಲಸ ಕೊಡಿಸ್ತಾನಂತೆ. ನಮ್ಗೆ ಯಾಕ ಬೋಗಪ್ಪ ಬಂದ್ಬಿಟ್ಟು ಅಷ್ಟೇ. ನಮ್ಮೂರ್ ಮರಗಳನ್ನೆಲ್ಲ ಕಡಿಬಿಟ್ರೆ ನಾವೆಲ್ಲ ಹೋಗೋಣ ಮಳೆ ಬೆಳಗ್ಗೆ. ಅದಕ್ಕೆ ಮಂಗಳಾರತಿ ಹಾಕಿ ಓಡಿಸಿದ್ವು. ಅಲ್ಲ, ಮರಗಿಡಗಳು ಇಲ್ಲದೆ ಹೋದ್ರೆ ಹೇಗಮ್ಮ? ನಾವು ಉಸಿರಾಡೋದಕ್ಕೆ ಮರಗಿಡಗಳೇನೋ ಬೇಕೇ ಬೇಕು, ನಿಜ. ಆದ್ರೆ ಏನಮ್ಮ, ಗೊಂಬೆಗಳು ಮರಗಿಡಗಳು ಬೇಕೇ ಬೇಕು. ಆದ್ರೆ ಗೊಂಬೆಗಳು ಮಾಡ್ಬೇಕು ಅಂದ್ರೆ ಮರಗಿಡಗಳೇನೋ ಬೇಕೇ ಬೇಕು. ಏನ್ ಬಿಡಮ್ಮ. ಹೋದಪ್ಪ ಅದೆಂತದ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಬಂದಿದ್ರಲ್ಲ, ಅಲ್ಲಾಡಿ ಮೆಟ್ಟೆ ಕರಿಗೌಡನ್ ತೋಟನೆಲ್ಲ ಹೆಂಗ್ ನುಣ್ಣಗ್ ಮಾಡ್ಬಿಟ್ಟವ್ರೆ. ಆಮೇಲೆ ಫ್ಯಾಕ್ಟ್ರಿನೂ ಇಲ್ಲ, ಮನ್ನಂಗಟ್ಟಿನೂ ಇಲ್ಲ ಅಂತೀನಿ. ಆಗಲ್ಲ. ಒಂದು ಫ್ಯಾಕ್ಟ್ರಿ ಮಾಡ್ಬೇಕು ಅಂದ್ರೆ ಅನೇಕ ಕಾನೂನು ಕಟ್ಟಳೆಗಳಿರ್ತಾವಮ್ಮ. ಒಂದು ಮರ ತೆಗಿಬೇಕು ಅಂದ್ರೆ ಆ ಜಾಗದಲ್ಲಿ 5 ಹೊಸ ಸಸಿಗಳನ್ನ ನೆಟ್ಟು ಸಾಕಿ ಬೆಳೆಸ್ಬೇಕಾಗುತ್ತೆ. ಮರಗಿಡಗಳಿಂದ ಇಲ್ಲದೆ ಹೋದ್ರೆ ಹೇಗಮ್ಮ ನಾವು ಉಸಿರಾಡೋದು? ಮರಗಿಡಗಳು ಅಂದ್ರೆ ನಮ್ಮ ಜೀವ ರಕ್ಷಕಗಳು ಕಣಮ್ಮ. ಮರಗಿಡಗಳು ನಮ್ಮ ಜೀವ ರಕ್ಷಕಗಳು ಕಣಮ್ಮ.
ಅಜ್ಜನ ಕೋಲಿದು ನನ್ನ ಕುದುರೆ ಎದ್ದೆಗೆ ಎದ್ದು ಕುದುರೆ ಅಜ್ಜನ ಕೋಲಿದು ನನ್ನ ಕುದುರೆ ಎದ್ದೆಗೆ ಎದ್ದು ಕುದುರೆ ಎಲ್ಲಿಂದ ಬರ್ತಾ ಇದ್ಯಾ? ಏನೋ ಏನಾಯ್ತು ಕೋಲು? ಈಗ ತಾನೇ ಮರದಿಂದ ಮುಡ್ದಂಗಿದೆ. ಹೌದು, ಈಗ ತಾನೇ ಮರದಿಂದ ಮುರಿದಿದ್ದೆ. ಏನ್ ಶಾಲೆ ಚಕ್ಕರೇನು? ಚಕ್ಕರ್ ಹಾಕಿದಕ್ಕೆ ಮತ್ತೆ ಮೇಷ್ಟ್ರು ಬಿದ್ರುಕೋಲ್ ಮುರ್ಕೊಂಬ ಅಂದ್ರು. ಕಷ್ಟಪಟ್ಟು ಗಿಡನ ಮುರಿದು ಬಿದ್ರು ಮಾಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ದೀನಿ. ಮೇಷ್ಟ್ರು ಹೇಳ್ದಂಗ್ ಮಾಡ್ತಾ ಇದ್ದೀನಿ. ಹೌದಪ್ಪ, ಮಾಡ್ತಾ ಇದೀಯ, ಮಾಡು. ಏನೋ ನಾವು ಶಾಲೆಗೆ ಹೋಗಿ ವಿದ್ಯೆನ ಚೆನ್ನಾಗಿ ಕಲ್ತು ನಮ್ ಭವಿಷ್ಯನ ನಾವು ರೂಪಿಸ್ಕೋಬೇಕು. ಅದಕ್ಕೆ ತಾನೇ ನಮ್ ಹಿಂದಿನವ್ರು ಹೇಳ್ತಾ ಇದ್ದದ್ದು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಡ್ತಾ ಇದ್ದದ್ದು. ನಿಮ್ ಕಾಲದಲ್ಲಿ ಹೇಳ್ತಾ ಇದ್ದಿದ್ದು ಗುರುವೇ ನಮಃ ಅಂತ. ಆದ್ರೆ ಇವಾಗ ನಾವ್ ಹೇಳೋದು ಗುರು ಏನ್ ಮಹಾ. ಇಷ್ಟೆಲ್ಲ ತಿಳಿದ್ರು ನೀನು ದಡ್ಡ ದಡ್ಡ ಆಗ್ತಾ ಇದ್ದಲ್ಲ. ನಾನ್ ದೊಡ್ಡ ಅಲ್ಲ ಮೇಷ್ಟ್ರೆ, ಗುರುಗಳು ಹೇಳ್ದಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಏ ಯಾವಲ್ಲ ನಿನ್ ಗುರು? ನಿನ್ ಕಷ್ಟೇ ಕೇಳಿದ್ದು ವಾಪಸ್ ಅಂದಾಗೆ ಕಲಿಸ್ತಾರೆ ಬಿಡು. ಹಿಂದೆ ಕನ್ನಡ ಪಂಡಿತರು ಬರ್ತಾವ್ರೆ, ಮುಂದೆ ಅವ್ರನ್ನ ಕೇಳೋಣ. ಬಿದ್ರು ಮುರಿದಿದ್ದು ಸರಿ ಅಂತ. ನಮಸ್ಕಾರ ಪಂಡಿತಪ್ಪನವರು. ಏನು ಅಪರೂಪ ಎಲ್ಲ ಸೇರ್ಬಿಟ್ಟಿದ್ದೀರಾ? ಮೇಷ್ಟ್ರು ನೀವು ಇಷ್ಟು ಜನ ಸೇರಿದ್ದೀರಾ ಅನ್ಬೇಕಾರೆ ಏನೋ ವಿಶೇಷ ಇರ್ಲೇಬೇಕು. ಇವನು ಯಾರು? ಇವನು ಹುಡುಗ ಪುಷ್ಪ. ಏನಯ್ಯ ನಿನ್ನ ಹೆಸರು? ಏನಯ್ಯ ನಿನ್ನ ಹೆಸರು? ಇನ್ನೇ ಕೇಳ್ತಿರೋದು, ಇನ್ನೇ ನನ್ನ. My name is ಶಂಕರ್ ದೇವೇಶ್ ಕುಮಾರ್. ಕನ್ನಡದ ಪ್ರಶ್ನೆಗೆ ಇಂಗ್ಲಿಷ್ ತಲುಪುತ್ತ. ಶಂಕರ್ ಏನೋ ಸರಿ, ಇದೇನಿದು ಸೇವೇಶ್ ಕುಮಾರ್? ಗುರುಗಳೇ, ಹ? ಅದೇ ಹ. ಇವರಪ್ಪ ಆಹಾ, ಹಾ. ಸರ್ವೇಶಪ್ಪ ಇಲ್ವಾ? ಸರಿ ಸರಿ, ಗೊತ್ತು 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 ಗೊತ್ತು. ಇತ್ತೀಚೆಗದೇನ ಹಾ. ಸಮಸ್ಯೆ ದುಂಬಿಡಿದಾರಂತೆ. ಓಹೋ. ಅದಕ್ಕೆ ಅವನ ಹೆಸರನ್ನ ಹ. ಶಂಕರ್ ಸೇವೇಶ್ ಕುಮಾರ್ ಅಂತ ಬದಲಾಯಿಸ್ಕೊಂಡ್ಬಿಟ್ಟು ಊರು ತುಂಬಾ ಡಂಗೂರ್ ಹೊಡ್ಕೊಂಡ್ ಬರ್ತಾ ಇದ್ದಾನೆ. ಓಹೋ, ಹೀಗೋ ಸಮಾಚಾರ. ಏನ್ ಮಾಡ್ತಾ ಇದೆಯೋ ಸೇವೇಶ್ ಕುಮಾರ್? I'm studying in Ah. first year high school ಕನ್ನಡ ಮೀಡಿಯಂ. ಕನ್ನಡದ ಪ್ರಶ್ನೆಗೆ ಇಂಗ್ಲಿಷ್ ತಲುಪುತ್ತ. ಇಂಗ್ಲಿಷ್ ಕ್ವಶನ್ಗೆ ಕನ್ನಡದಲ್ಲಿ ಆನ್ಸರ್ ಮಾಡ್ತೀಯ? ಅಲ್ಲ ಗುರುಗಳೇ, ಈ ಹುಡುಗ ಓದೋದ್ರಲ್ಲೇನೋ ಭಾರಿ ಚುರುಕು. ಹಾಗೆ ಇರ್ಬೇಕು. ಆದ್ರೆ ಹ. ಪ್ರಪಂಚ ಜ್ಞಾನ ಇಲ್ಲ ಅಂತ ಹ. ಇವರಪ್ಪ ಹೇಳ್ತಾ ಇರ್ತಾರೆ. ಯಾಕೆ? ಅಲ್ಲ, ಈ ಹುಡುಗನಿಗೆ ಹ. ಪರಿಸರದ ಬಗ್ಗೆ ಕೊಂಚನಾದ್ರೂ ಕಾಯ್ತಿರಲ್ಲ. ಹ. ಈ ಬಿದ್ರು ಹ. ಬಿದ್ರು ಮುರ್ಕೊಂಬ ಅಂತ ಹ. ಇವ್ರು ಈ ಸೊಪ್ಸಾಗ್ ಬೆಳಿಬೇಕಾಯ್ತ ಎಳೆ ಬಿದ್ರು ಹ. ಅದನ್ನ ಮುಟ್ಕೊಂಡ್ಬಿಟ್ಟು ಹ. ತೋಲ್ ಮಾಡ್ಕೊಂಡ್ಬಿಟ್ಟು ಇವ್ರು ವೇಷ ಕೂಡ ಇವನೇ ತಗೊಂಡೋಗ್ತಾ ಇದೆ ನೋಡಿ. ಓಹೋ, ಅದೇ ಕೋಲ್ನಲ್ಲಿ ತಾನು ಓದಿ ತಿನ್ನಕ್ಕೆ. ಸರಿ ಸರಿ ಸರಿ. ಗಿಡ ಮುರಿದ್ರೆ ತಪ್ಪೇನೋ? ನನಗೇನೋ ಬುದ್ಧಿ ಇಲ್ಲ ಅಂತ ಹೇಳಿದ್ರಿ ಒಪ್ಕೊಳ್ಳೋಣ. ಆದ್ರೆ ನನಗ್ ಬಿದ್ರುಕೋಲ್ ಮುರ್ಕೊಂಬ ಅಂದಿದ್ ನಮ್ ಮೇಷ್ಟ್ರು ತಾನೆ. ಹೌದಪ್ಪ, ಮೇಷ್ಟ್ರೇ ಹೇಳಿದ್ದು. ಮೇಷ್ಟ್ರು ಬಿದಿರು ಮುರ್ಕೊಂಬ ಅಂತ ಹೇಳಿದ್ರೆ ಹೊರತು ಎಳೆ ಬಿದಿರು ಮುರ್ಕೊಂಬ ಅಂತ ಹೇಳಿದ್ರೇನೋ ಪೆದ್ದ. ನೋಡು, ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತೀರಾ, ಆಮೇಲೆ ಅದು ತಗೊಂಡು ಮೇಷ್ಟ್ರ ಮೇಲೆ ಹಾಕ್ತೀರಾ. ಬಿದಿರನ್ನ ಮುರಿಬಹುದು, ಎಳೆ ಬಿದಿರು ಮುರಿಬಾರದು. ರೆಂಬೆನ ಕಡಿಬಹುದು, ಮರನ ಕಡಿಬಾರದು. ರೆಂಬೆನ ಕಡಿದ್ರೆ ಅದೇ ಮರದಲ್ಲಿ ಇನ್ನೊಂದು ರೆಂಬೆ ಹುಟ್ಟುತ್ತೆ. ಮರನ ಕಡಿದ್ರೆ ಆ ಮರ ಇರುತ್ತೇನೋ ಬೆಪ್ಪೆ. ನೋಡ್ರಿ, ನಾನು ನಿನ್ನಂತ ಭಕ್ತರಿಗೆ ಪಾಠ ಹೇಳಿದೆ, ಅನುಭವದ ಪಾಠ. ಗಿಡ ಮರನ ಹಾಳು ಮಾಡಬಾರ್ದಪ್ಪ, ಚೆನ್ನಾಗಿ ಬೆಳೆಸ್ಬೇಕು. ನೀನು ಎಳೆ ಬಿದಿರು ಮುರಿದಿದೀಯಾ, ಅದು ಸ್ವರ್ಗಿ ಸಾಯ್ತಾ ಇದೆ. ಸಾಯಲಿ ಬಿಡು, ಮತ್ತೊಂದು ಗಿಡ ಬೆಳೆಯುತ್ತಲ್ಲ. ಸಾಯಿಲಿ ಬಿಡಿ, ಅದಕ್ಕೆ ಸರಿಸ್ತಾ ಹೇಳ್ತೀಯ. ಹಾಗೆಲ್ಲ ಸಾಯಕ್ ಬಿಡಬಾರ್ದಪ್ಪ.
ಗಿಡ ಮರ ಚೆನ್ನಾಗಿ ಬೆಳೆಸ್ಬೇಕು. ನಮಗೇನ್ ಲಾಭ ಅಂತೀನಿ? ಒಂದೇ ಎರಡೇ ಹೇಳಕ್ಕೆ ಬೇಕಾದಷ್ಟಿದೆ. ಗಿಡ ಮರ ತುಂಬಾ ಬೆಳೆಸ್ಬೇಕು. ಅಲ್ಲಿ ನೋಡು, ಬೇಕಾದಷ್ಟು ಲಾಭ ಇದೆ ಕಣಯ್ಯ. ಒಂದ್ ನಿಮಿಷ, ನೀನು ರೆಂಬೆಯನ್ನು ಕಡಿದ್ರೆ ಅದು ಲಾಭ, ಮರನ ಕಡಿದೆ ಹಾಗೆ ಉಳಿಸಿದ್ರೆ ಅದು ನಷ್ಟ. ಸೆಕ್ಯೂರ್ಡ್ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಾಗ ಅಲ್ಲಿ ಬಡ್ಡಿಯಿಂದ ಮಾತ್ರ ಲಾಭ, ಇಲ್ಲಿ ಹಸುಲಿಂದೂ ಲಾಭ ಇಲ್ಲ. ಹೇಗೆ ಅಂತೀಯೋ? ಕಾಲ ಕಾಲಕ್ಕೆ ಮಳೆ ಆಗುತ್ತೆ. ಮಳೆ ಆದ್ರೆ ರೈತರಿಗೆ ಕೈ ತುಂಬಾ ಕೆಲಸ, ಹೊಟ್ಟೆ ತುಂಬಾ ಊಟ, ಒಳ್ಳೆ ಊಟ ಅಲ್ವಾ? ಅವಾಗ ಒಳ್ಳೆ ಗಾಳಿ ಬೀಳುತ್ತೆ, ನಾವು ಆರೋಗ್ಯದಿಂದ ಮಳೆ ಗಾಳಿ ಬಿಸಿಲು ಇವೆಲ್ಲ ನಮ್ ಕೈಯಲ್ಲಿ ಇದೆಯಾ ಮೇಷ್ಟ್ರೆ? ಖಂಡಿತವಾಗಲೂ ಇದೆ. ಇದಕ್ಕೆ ಅಲ್ಲಿ ಕಾಣ್ತಾ ಇರೋ ದೊಡ್ಡದಾದ ಕೆರೆಯೇ ಸಾಕ್ಷಿ. ಅದು ನಮ್ಮೂರಿಗೆ ಈಗ ಕೇವಲ 4 ವರ್ಷಗಳ ಹಿಂದೆ ನಾವು ನಿಂತಿರೋ ಜಾಗದಲ್ಲಿ ಇದ್ದಂತ ದೊಡ್ಡ ದೊಡ್ಡ ಮರಗಳೇ ಸಾಕ್ಷಿ. ನೋಡು ಮರಿ, ನಾನು ನೀನು ಓದಂತ ಪ್ರೈವೇಟ್ ಸ್ಕೂಲಲ್ಲೇ ಓದ್ದು. ನಾವೆಲ್ಲ ಓದ್ತಾ ಇದ್ದಾಗ ಮಿಡ್ಲ್ ಸ್ಕೂಲ್ ಬೇರೆ ಇತ್ತು, ಪ್ರೈವೇಟ್ ಸ್ಕೂಲ್ ಬೇರೆ ಇತ್ತು. ನಾನು 2ನೇ ಕ್ಲಾಸ್ನಲ್ಲಿದ್ದಾಗ ವನ ಮಹೋತ್ಸವ ಅಂತ ಆಚರಿಸಿದೆ. ಅದು ಇದೇ ಬಂಗ್ಲೆ ಒಳಗೆ ಆಚರಿಸಿದೆ. ಆಗ ನಾವೆಲ್ಲ ಒಂದು ಸಣ್ಣ ಸಣ್ಣ ಸಸಿಗಳನ್ನು ನಡೆಸಿದ್ವಿ. ನಮ್ಮ ಕೈಲಿ ನಡೆಸೋದು, ನಮಗೆಲ್ಲ ಒಂದು ಕೊಬ್ಬರಿ ಮಿಠಾಯಿ ಕೊಟ್ಟು. ನಾವು ಮಿಡ್ಲ್ ಸ್ಕೂಲ್ ಹೋದ್ಮೇಲೆ ಅದು ಹಿಂದಿನ ಬ್ಯಾಚ್ ಅವ್ರದ್ದು ಮಾಡೋದು, ಆಮೇಲೆ ಅವ್ರು ಹಿಂದಿನ ಬ್ಯಾಚ್ ಅವ್ರು ಮಾಡೋದು. ಹೀಗಾಗಿ 1ರಿಂದ 4ನೇ ತರಗತಿಯ ಕೇವಲ 9 ವರ್ಷದ ಒಳಗಿನ ಮಕ್ಕಳು ಬೆಳೆದಂತ ಮರ ದೊಡ್ಡದಾಗಿ ಬೆಳೀತು. ನಾನು ಬಂದು ನೋಡಿದೆ, ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ನಾನು ಚಿಕ್ಕ ಹುಡುಗ, ಇಷ್ಟುದ್ದ ಬೆಳೆದಿರೋ ಮರ ನನಗಿಂತ ಎತ್ತರವಾಗಿ ಬೆಳೆದಿದೆಯಲ್ಲ. ನಾವೆಲ್ಲ ಬಂದಲ್ಲಿ ಕೂತ್ಕೋತಾ ಇತ್ತು. ಆ ಮರ ಬೆಳೀತು. ಆ ಮರದ ಜೊತೆಗೆ ತೇಗದ ಮರ ಬೆಳೀತು, ಆಲದ ಮರ ಬೆಳೀತು, ಗಂಧದ ಮರ ಬೆಳೀತು. ಬೇಕಾದಷ್ಟು ಮರಗಳು ತುಂಬೋದು. ಇವು ಯಾವ ಮರಗಳು ಯಾರು ಹುಟ್ಟಾಕಿದ್ದಲ್ಲ, ಹಕ್ಕಿಗಳ ಬೀಜ ಪ್ರಸಾರದಿಂದ ಅದು ಉದ್ಭವ ಆದದ್ದು. ಅವಾಗ ಏನ್ ಮಾಡಿದ್ರು, ನಮಗೊಬ್ರು ಫಾರೆಸ್ಟ್ ಆಫೀಸರ್ ಅವರು ಈ ಬಂಗ್ಲೆ ಒಳಗೆ ವಾಸ ಮಾಡ್ತಾ ಇದ್ರು. ಒಂದು ಎಲೆ ಕೀಳಕ್ ಬಿಡ್ತಾ ಇರ್ಲಿಲ್ಲ ಕಡೆ. ಆಗ ಕಾಲ ಕಾಲಕ್ಕೆ ಮಳೆ ಆಗ ನಮ್ಮೂರಿನ ಕೆರೆ ಯಾವಾಗಲೂ ಅಕ್ಷಯ ಪಾತ್ರೆ ಆಗಿತ್ತು, ತುಂಬಿರ್ತಾ ಇತ್ತು ಮರೆ. 7 ಹಳ್ಳಿಗಳಿಗೆ ನೀರನ್ನ ಬದಲಿಸ್ತಾ ಇತ್ತು. 7 ಹಳ್ಳಿಗಳಲ್ಲಿ ವ್ಯವಸಾಯ ನಡೀತಾ ಇತ್ತು. ಹಳ್ಳಿ 10 ಜನ ಇದ್ರೆ ಒಂದು ಮನೆಯೊಳಗೆ, ಒಂದು ಮನೇಲಿ 10 ಜನ ಇದ್ರೆ ಎಲ್ರಿಗೂ ಕೆಲಸ ಇರೋದು. ಅವ್ರು ಬೆಳೆದಿದ್ದನ್ನ ತಗೊಂಡೋಗಿ ಪಟ್ಟಕ್ಕೆ ಕೊಡೋ ಟುಕ್ಕುಡು ತತ್ತಿರ್ತಾ ಇರ್ಲಿಲ್ಲ. ಪಟ್ಟಣದಿಂದ ಬಂದು ಬೆಂಬಲ ಬೆಲೆ ಕೊಟ್ಟು ಕೊಂಡ್ಕೊಂಡು ಹೋಗ್ತಾ ಇತ್ತು. ನಮ್ಮೂರಲ್ಲಿ ಜಾತ್ರೆ ನಡೀತಾ ಇತ್ತು. ಜಾತ್ರೆ ಟೈಮ್ನಲ್ಲಿ ಸಿನಿಮಾ ಇತ್ತು, ಸರ್ಕಸ್ ಇತ್ತು, ಎಲ್ಲ ಎಂಟರ್ಟೈನ್ಮೆಂಟ್ ನಮ್ಮೂರಲ್ಲೇ ನಡೀತಾ ಇತ್ತು. ಇಲ್ಲೇ ಮನೋರಂಜನೆ ನಡೀತಾ ಇತ್ತು. ಯಾವಾಗ ಮರಗಳ್ಳರ ಕಣ್ಣಿಗೆ ಅದು ಬಿತ್ತೋ, ಮರ ಸಂಪೂರ್ಣವಾಗಿ ನಾಶವಾಯಿತು. ಈಗ ಮರನೂ ಇಲ್ಲ. ಅಲ್ಲಿದ್ದಂತ ಐತಿಹಾಸಿಕಾರದ ದೊಡ್ಡದಾದ ಆ ಕೆರೆ ಒಳಗೆ ಬರೀ ಹೂಳು ತುಂಬಿಕೊಂಡಿದೆ. ಎಲ್ಲ ಒಂದೊಂದ್ಸಲ ಬಿದ್ದ ಅಲ್ಪ ಸ್ವಲ್ಪ ಮಳೆ ನೀರು ಅಲ್ಲಿ ನೋಡು, ಅದು ಬಾವಿ. ಬಾವಿ ಹಾಗೆ ಅದೇ ಬಾವಿ ಲೆಕ್ಕನಯ್ಯ. ನಾವೆಲ್ಲ ನೀರು ತಂದುಬಿಟ್ಟು ಈ ಗಿಡಗಳನ್ನೆಲ್ಲ ಬೆಳೆಸಿದ್ದು. ಆದ್ರೆ ಬಾವಿ ಇದೆ, ಆ ಬಾವಿ ಒಳಗೆ ಏನಿದೆ ಗೊತ್ತಾ? ನೀರಿಲ್ಲ. ಎಲ್ಲ ಕಸ ತಂದು ಹಾಕ್ತಾರೆ. ಅದು ಬರೀ ಕಸ ಹಾಕಿದ್ರೆ ಗೊಬ್ಬರ ಆಗುತ್ತೆ. ಪ್ಲಾಸ್ಟಿಕ್ ತಂದು ಹಾಕ್ತಾರೆ, ಸೈಕಲ್ ಟೈರ್ ಹಾಕ್ತಾರೆ, ಏನೇನೋ ತಂದು ಹಾಕ್ತಾರೆ. ಪ್ಲಾಸ್ಟಿಕ್ ಪಳಿಯಲ್ಲ. ಯಾವುದು ಪಳೆಯಲ್ವೋ ಅದು ಪರಿಸರಕ್ಕೆ ಮಾರಕ. ನೀವ್ ಹೇಳಿದೇನು? ಹೋದ್ವಾರ ನಾನು ಹಳದಲ್ಲಿ ಬಿದ್ದಾಗ ನಾನು ಅಲ್ಲಿಗೆ ಬಂದೆ. ಸ್ವಲ್ಪ ಕೈ ಹಿಡಿದು ನನ್ನ ಮೇಲೆ ಕೆತ್ತಯ್ಯ ಅಂತ ನಾನು ಅಂದಾಗ ನೀವೇನಂತ ಸ್ವಲ್ಪ ಏನ್ ಮಾಡ್ದೋ ಕನ್ನಡ ಪಂಡಿತರಿಗೆ? ಅದ ನಮ್ಮಪ್ಪ ಆಗಾಗ ಹೇಳ್ತಾ ಇದ್ರು, ಏನು ಎಲ್ರು ಸ್ವಪ್ರಯತ್ನದಿಂದ ಮೇಲ್ ಬರ್ಬೇಕು ಅಂತ. ನಾನು ಅದಕ್ಕೆ ನಿಮ್ನ ಮೇಲೆತ್ತಿದೆ. ಆ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ. ಗೊತ್ತಾಗದೆ ಏನು? ಎಲ್ಲಿ ನನ್ನನ್ನ ಮೇಲೆ ಕೆತ್ತಕ್ ಹೋದ್ರೆ ಎಲ್ಲಿ ನಾನು ಅವನನ್ನು ಎಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಹಾಗೆ ಮಾಡದ. ಮರಿ, ಪ್ರಾಣ ಭಯ ಅನ್ನೋದು ಸಹಜ ಅಲ್ಲ ಕಣ. ನೀನದು ಈ ಕೋಲಿದೆಯಲ್ಲ, ಅದ್ರ ಬದಲು ಒಂದು ದೊಡ್ಡ ಕೋಲು ಹಿಡ್ಕೊಂಡು ಇನ್ನೊಂದು ತುದಿ ನನ್ನ ಕೈ ಕೊಟ್ಟು ನನ್ನನ್ನು ಮೇಲೆ ಕೆತ್ತಬರಾಗಿತ್ತಲ್ಲ.
ಇದನ್ನೇ ಸಮಯ ಸ್ಫೂರ್ತಿ ಅನ್ನೋದು. ಹೆಲ್ಪಿಂಗ್ ನೇಚರ್ ಅನ್ನು ಬೆಳೆಸ್ಕೊಂಡ್ರೆ ಅದು ತಾನಾಗೆ ಹೊಡೆಯುತ್ತೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗಿಲ್ಲೇ ನಾನು ಬರ್ತಾ ಇರುವಾಗ ಇಲ್ಲೊಂದು ಊರಲ್ಲಿ ಯಾರೋ ಒಬ್ಬ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಬಾಡಿ 2 ಪೀಸ್ ಆಗೋಯ್ತು. ಒಂದು ಭಾಗ ಮುರಿದು ಬಿದ್ದೋಗಿದೆ, ಇಷ್ಟಕ್ಕೆ ಜೀವ ಇದೆ. ಅವನು ಏನ್ ಹೇಳ್ತೀಯಾನೆ ಗೊತ್ತಾ? ಅದ್ಯಾರೋ ಬಂದವ್ರು ಏನ್ ಮಾಡಿದ್ದಾರೆ, ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಗೆ ಸೇರ್ತಾರೆ. ಸ್ವಲ್ಪ ತಿಂಗಳ ಮೇಲೆ ಬರ್ಬೇಕಾಗಿತ್ತು ಅಂದ್ರೆ ಅವನ ಯಾಕೆ ಬರ್ತಾ ಇದ್ದ? ಆದ್ರೆ ಹೇಳಿದಾನ ಅವನೇನು, ಏನು ನನ್ನನ್ನ ಬದುಕಿಸೋಕ್ಕೋಸ್ಕರ ಬೇಡ, ನಾನು ಸಾಯ್ತೀನಿ, ಸಾಯಕ್ಕೆ ಮುಂಚೆ ನನ್ನ ಶರೀರನ ಬೇರೆಯವ್ರಿಗೆ ದಾನ ಮಾಡಿ ಫೋನ್ ನಂಬರ್ ಕೊಟ್ಟಿದ್ದಾನ. ಯಾಕೆ ನನಗೆ ಮಾತು ಹೇಳ್ತೀನಿ ಅಂದ್ರೆ, ಹೆಲ್ಪಿಂಗ್ ನೇಚರ್ ಅಂತ ಬೆಳೆಸ್ಕೊಂಡ್ರೆ ಎಲ್ಲ ತಾನಾಗೆ ಬರುತ್ತೆ ಅಂತ. ಹೋಗ್ಲಿ ಬಿಡಿ, ಏನು ಮಾಡಕ್ಕಾಗುತ್ತೆ. ಆಮೇಲೆ ನಾನು ಸ್ವಪ್ರಯತ್ನದಿಂದ ಮೇಲೆ ಬರ್ಬೇಕಾಗುತ್ತೆ ಅಲ್ವೋ ಮರಿ. ನೀನು ಇವತ್ತು ಎಳೆ ಬಿದ್ರೆ ಇನ್ನೊಬ್ಬ ಇನ್ನೇನೋ ಮಾಡ್ತಾನೆ, ಅವನು ಇನ್ನೊಂದು ಗಿಡ ಮುರಿದಾಕ್ತಾನೆ, ಇನ್ನೊಬ್ಬ ದೊಡ್ಡ ದೊಡ್ಡ ಮರಗಳನ್ನು ಕಡ್ದಾಕ್ತಾನೆ. ಹೀಗೆ ಕಡಿಯೋದು ಮುರಿಯೋದು ಇವೇ ಜಾಸ್ತಿ ಆಗಿ ಹೋದ್ರೆ ನೆಡೋರು ಯಾರಯ್ಯ? ನೆಡೋರಿಟ್ಟಿರ್ತಾನೆ ಗಿಡ ಮರಗಳು ಜಾಸ್ತಿ ಆಗಿರ್ತಾನೆ ನಮ್ಮ ವನ್ಯ ಸಂಪತ್ತು. ಕಾಡಿಟ್ಟಿರ್ತಾನೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ. ಒಂದಲ್ಲ ಒಂದು, ಇವತ್ತಲ್ಲ ನಾಳೆ, ಒಂದಲ್ಲ ಒಂದು ದಿವಸ ಹುಲಿ, ಸಿಂಹ, ಕರಡಿ, ಚಿರತೆ, ಕಾಡ್ಪಾಪ, ಗುಬ್ಬಚ್ಚಿ ಇವನ್ನೆಲ್ಲ ನಾವು ಪಳೆಯುಡಿಕೆಗಳಲ್ಲಿ ನೋಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇವತ್ತಿನ ದಿವಸ ನಾವು ಕುಡಿಯೋ ನೀರನ್ನ ನಾವು ಕೊಂಡುಕೊಂಡು ಕುಡಿತಾ ಇದ್ದೀವಿ. ಮುಂದೆ ಒಂದಲ್ಲ ಒಂದು ದಿವಸ ನಾವು ಉಸಿರಾಡೋ ಗಾಳಿನ ಕೊಂಡ್ಕೊಂಡೇ ಕುಡಿಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಶುದ್ಧವಾದ ಗಾಳಿನ ಎಲ್ಲೊಂದು ಸುತ್ತಕೊಂಡು ಎಲ್ಲಿ ತೆಗೆದಾಕೊಂಡು ಮೂಗು ಪೈಪ್ ಹಾಕೊಂಡು ಉಸಿರಾಡಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಈಗಾಗಲೇ ಚೈನಾದಲ್ಲಿ ಬಂದಿದೆಯಂತೆ, ನಮ್ಮಲ್ಲೂ ಬರೋದು ಬೇಡ. ಹಾಗಾಗಬಾರದು ಅನ್ನೋ ಸದುದ್ದೇಶದಿಂದ ಪ್ರತಿ ವರ್ಷದ ಜೂನ್ 5ನೇ ತಾರೀಕನ್ನ ವಿಶ್ವ ಪರಿಸರ ದಿನ ಅಂತ ಆಚರಿಸಿ ಪರಿಸರವಾದಿಗಳು ಎಚ್ಚರಿಸ್ತಾ ಇದ್ದಾರೆ. ನಮ್ಮ ಅಜ್ಜಿ ಹಾಗಾಗಿ ಹೇಳ್ತಾ ಇದ್ರು, ದೇವ್ರನ್ನ ಕೇಳ್ಕೊಂಡ್ರೆ ಮಳೆ ಬೆಳೆ ಇವೆಲ್ಲ ಆಗುತ್ತೆ ಅಂತ. ನಾನು ಗೊತ್ತಿಲ್ಲ ಬಿಡಿ. ದೇವ್ರ ಮೇಲೆ ಭಕ್ತಿ ಇಡೋದು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ. ನಾವೇನೂ ಮಾಡದೆ ಮೂಢರಾಗಿದ್ಕೊಂಡು ಇರೋ ಬರೋ ಮರ ಗಿಡಗಳನ್ನ ಮುರಿತಾ ಹೋದ್ರೆ ದೇವರಿಗೆ ಅಂದ್ರೆ ಪ್ರಕೃತಿ ಮಾತಿಗೆ ಕೋಪ ಬರಲ್ವೇನೋ ಕಂದ. ಕೂಡಿಟ್ಟ ಆಸ್ತಿ ಪಾಸ್ತಿನ ಕೂತ್ಕೊಟ್ಟು ತಿಂದ್ರೆ ಎಷ್ಟು ದಿನ ಬರುತ್ತೋ? ಇದ್ದ ಮತ್ತೆ ಮರಗಂಡೆಲ್ಲ ಕಡ್ದು ಹಾಕಿ ಸಾಕಿದ್ದು ಆಯ್ತು. ಊರಿನಲ್ಲಿ ಬೆಳೆದಿದ್ದ ಮರಗಂಡೆಲ್ಲ ಕಡ್ದಿದ್ದನ್ನು ತಗೊಂಡೋಗಿ ಪಟ್ಟಣದಲ್ಲಿ ಮಾರಿದ್ದು ಆಯ್ತು. ಹಸಿರು ನಾಶವಾಗ್ತಾ ಹೋದ್ರೆ ಮಳೆ ಎಲ್ಲಿಂದ ಬರುತ್ತೆ? ನೀರಿಲ್ಲದೆ ಬೇಸಾಯ ಎಲ್ಲಾಗುತ್ತೆ? ಬೇಸಾಯ ಇಲ್ಲದೆ ಕೆಲಸ ಎಲ್ಲಿರುತ್ತೆ ರೈತರಿಗೆ? ಹೀಗಾಗೋದಕ್ಕೆ ರೈತರ ಮಕ್ಕಳಿಗೆಲ್ಲ ಹಳ್ಳಿ ಕೆಲಸ ಇದೆ, ಪಟ್ಟಣ ಸೇರ್ತಾ ಇರೋದು. ನೀವ್ ಹೇಳೋದು ಸರಿಯಾಗಿದೆ ಕನ್ನಡ ಪಂಡಿತ್ರೆ. ಪರಿಸರ ಮಾಲಿನ್ಯ ಆಗ್ತಾ ಇರೋದು ಹಿಂಗೆ. ಎಲ್ಲಂದ್ರೆ ಅಲ್ಲಿ ಧೂಳು, ಕೊಳಕು, ಕೆಮಿಕಲ್ಸು ಹೀಗೆ ತುಂಬ್ತಾ ಬಂದ್ರೆ ನಮ್ಮಲ್ಲಿ ರೋಗಗಳ ತಳ ಊರ್ ಬಿಡುತ್ತಾರೆ. ಅದಕ್ಕೆ ನಾವು ನಮ್ಮ ಮೂರ್ಗಳಲ್ಲಿ ಈ ಕೊಳಚೆ ಕೂಡದಂತೆ ನೋಡ್ಕೊಬೇಕು. ಅಷ್ಟು ಮಾತ್ರ ಅಲ್ಲ, ಇದರಿಂದ ಏನ್ ಅನುಕೂಲ ಹೇಳಿ? ನಮ್ ಸೊಳ್ಳೆ, ನೊಣ, ಕ್ರಿಮಿ, ಕೀಟ ಇವುಗಳೆಲ್ಲ ಇದರಿಂದ ತಾನು ಉದ್ಭವಿಸೋದು. ಅವುಗಳನ್ನ ನಾವು ತಡಿಬಹುದು. ನಮ್ಮ ಸಾಲು ಮರದ ತಿಮ್ಮಕ್ಕನವರು ಈ ರಸ್ತೆ ಬಗ್ಗೆ ಸಾಲು ಮರಗಳನ್ನ ನೆಟ್ಟು ಬೆಳೆಸಿದ್ದಾರೆ. ಅದರಿಂದ ಅವ್ರಿಗೇನಾದ್ರು ಪ್ರಯತ್ನ ಇದೆಯಾ? ಎಲ್ರಿಗೂ ಇದೆ. ಆ ತರ ಪ್ರಯತ್ನ ಆಗ್ತಾ ಇದೇ ಉದ್ದೇಶದಿಂದ ನಮ್ಮ ಸರ್ಕಾರ ವನ ಮಹೋತ್ಸವ ಅನ್ನೋ ಅಂಶ ಜಾರಿ ತಂದು ನಮ್ಗೆಲ್ಲ ಒಳ್ಳೇದ್ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಾವು ನಮ್ಮ ಮರಗಳನ್ನ ಕಡಿಬಾರ್ದು, ಅವ್ರನ್ನ ಉಳಿಸ್ಕೋಬೇಕಾದ್ರು. ಬರೀ ಉಳಿಸ್ಕೊಂಡ್ರೆ ಸಾಕಾಗಲ್ಲ. ಖಂಡಿತ ನಾವು ಈ ಸಸಿ, ಈ ಗಿಡ ಅಂತಾರಲ್ಲ, ಅವುಗಳನ್ನ ಹೆಚ್ಚಿನ ಸಂಖ್ಯೆ ನೆಡಬೇಕು. ಬರೀ ನೆಟ್ಬಿಟ್ರೆ ನಮ್ ಕಾರ್ಯ ಆಗೋಯ್ತಾ? ಖಂಡಿತ ಇಲ್ಲ. ಅವನ ಮಕ್ಕಳು ಸಾಕ್ತಂಗ್ ಸಾಕಿ ಪೋಷಿಸಿ ಸಲುಬೇಕಾಗುತ್ತೆ. ಆಗ್ಲೇ ನೋಡಿಕೊಂಡಿದ್ರೆ ನಮ್ ದೇಶ ಕ್ರಾಂತಿ ಅನ್ನೋದಾಗುತ್ತೆ. ಯಾವ ಕ್ರಾಂತಿ? ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಆದ್ರೆ ಏನಾಗುತ್ತೆ? ನಮಗೆಲ್ಲ ಹೊಟ್ಟೆ ತುಂಬ ಆಹಾರ ಸಿಗುತ್ತೆ, ಕೈ ತುಂಬ ಕೆಲಸ ಸಿಗುತ್ತೆ. ಆಗ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಏನ ಹೊಟ್ಟೆ ತುಂಬ ಅವನೇನ್ ಮಾಡ್ತಾನೆ? ಕಾಡು ಕಡಿದು ನಾಡು ಕಟ್ಟುವ ಜನರು ಬಂದರು, ಕಾಡನೆಲ್ಲ ಕಡಿದು ಮನೆಗೆ ತಂದರು.
ಮೇಷೆ, ಇನ್ಮೇಲೆ ನಾನ್ ಮರ ಗಿಡಗಳನ್ನ ಮುರಿಯೋದಿಲ್ಲ. ನೀವು ಯಾರು ಕಡಿಬೇಡಿ, ಕೂಗಿ ಹೇಳ್ತೀನಿ, ದಯವಿಟ್ಟು ಯಾರು ಮರ ಗಿಡಗಳನ್ನ ಕಡಿಬೇಡಿ. ಕಾಡು ಬೆಳೆಸಿ, ಕಾಡು ಉಳಿಸಿ, ಕಾಡು ಬೆಳೆಸಿ, ಕಾಡು ಉಳಿಸಿ, ಕಾಡು ಕೊಚ್ಚು ಹಣವ ಮಾಡು ಎಂದರು, ಮರವ ಕೊಚ್ಚು ಹಣವ ಮಾಡು ಎಂದರು. ಗೆಜ್ಜಾಲ ಗುರು ಬಂದರು ಸ್ವಾಮಿ, ಗೆಜ್ಜಾಲ ಗುರು ಬಂದರು, ಗೆಜ್ಜಾಲ ಗುರು ಬಂದರು ಸ್ವಾಮಿ, ಗೆಜ್ಜಾಲ ಗುರು ಬಂದರು, ಗೆಜ್ಜಾಲ ಗುರು ಬಂದರು ಸ್ವಾಮಿ, ಗೆಜ್ಜಾಲ ಗುರು ಬಂದರು. ಸ್ವಾಮಿಗಳೇ, ಹೇಳು ಶಿಷ್ಯೋತ್ತಮ. ಹೀಗೆ ದಯಮಾಡಿ ಆಸೀನರಾಗಿ ಬನ್ನಿ. ನಮ್ಮದೇ ಆದ ಆಸನವನ್ನು ರೆಡಿ ಮಾಡಿದ್ರೆ ಖಂಡಿತವಾಗ್ಲು ಸ್ವಾಮಿ. ಕುಂತ್ಕೊಳ್ಳಿ. ಆಸನ ಕುಂತ್ಕೊಳ್ಳಿ. ತಮ್ಮ ದರ್ಶನಕ್ಕೋಸ್ಕರ ಈ ಊರಿನ ಜನ ಮಳೆ ಗಾಳಿ ಅಂದೇನೆ ಬಿಸಿಲು ಕೂಡ ನೋಡ್ದೇನೆ ಹೇಗೆ ಕಾತರ್ಸ್ ಕುಂತಿದ್ದಾರೆ ನೋಡಿ ಸ್ವಾಮಿ. ನಿಮ್ಮನ್ನ ನೋಡಕ್ಕೆ ಎಲ್ಲ ಕಾಯ್ಕೊಂಡು ಕೂತಿರೋದು. ಯಾಕೆ ಅಂತ ಹೇಳಿದ್ರೆ ನಿಮ್ ಮಾತಿರೋಚನೆ ಬಹಳ ಮುಖ್ಯ ಆಯ್ತದ. ಈಗ ಸಾಮಾನ್ಯನ ಆ ಸ್ವಾಮಿಗಳು ಅವ್ರಿಗೆ ಏನೇನಾಯ್ತು ಆ ಸ್ಪೆಷಲ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ. ನನ್ನ ಮಹಿಮೆ ಏನೆಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಈ ಗೆಜ್ಜಲನಾಥನ ಮಹಿಮೆ ಏನೆಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಊರಿನ ಜನಕ್ಕೆ ಗೊತ್ತಾಗುತ್ತೆ. ಗೊತ್ತಾಗ್ಲೇಬೇಕಲ್ಲ. ಗೊತ್ತಾಗದೆ ಹೋದ್ರೆ ಪವಾಡ್ ಪುರುಷರು ಅಂತ ತಿಳ್ಕೊಳ್ಳೋದಾದ್ರೆ ಹೇಗೆ ಗೊತ್ತಾಯ್ತೇವೆ ಸ್ವಾಮಿ. ಈ ಸ್ವಾಮಿಯವರ ಸ್ಪೆಷಲ್ ಏನು ಹೇಳಿ. ಈ ಸ್ವಾಮಿಗಳು ಮರಗಳ ಬಗ್ಗೆ ತಿಳ್ಕೊಂಡಿರಂಗೆ ಇನ್ಯಾವ ಸ್ವಾಮಿಗಳು ಆಗ್ಲಿ ಇನ್ಯಾವ ಜನನೂ ಆಗ್ಲಿ ತಿಳ್ಕೊಂಡಿರಲಿಲ್ಲ. ಈ ಮಹಾಸ್ವಾಮಿಗಳಿಗಿರೋ ಅಷ್ಟು ಮರಗಳ ಬಗ್ಗೆ ಜ್ಞಾನ ಇನ್ಯಾರಿಗೂ ಇರಕ್ಕಿಲ್ಲ ಅಂತೀವಿ. ಈ ಪ್ರಪಂಚದಲ್ಲಿರೋ ಮಂಗಗಳಿಗೆ ಯಾರಿಗೂ ಗೊತ್ತಾಯ್ತಿಲ್ಲ. ಇನ್ನ ಒಂದು ಇವಾಗ ಎಲ್ಲಾರು ಹೇಳ್ತಾರೆ ಮರ ಕಡಿಬಾರ್ದು ಮರ ಕಡಿಬಾರ್ದು ಅಂತ. ಯಾಕೆ ಮರ ಕಡಿಬಾರ್ದು ಅದೇಳಿ ಅನ್ನೋದು ನಮ್ಮ ಮಹಾಸ್ವಾಮಿಗಳ ಒಂದು ಛಲ. ಯಾಕಂದ್ರೆ ಈ ಮಹಾಸ್ವಾಮಿಗಳು ಹೇಳೋದೇನಂದ್ರೆ ಮರಗಳನ್ನ ಕಡಿದ್ರೆ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ, ಅದರಿಂದ ಆಗೋ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಇವ್ರಿಗೆ ಚೆನ್ನಾಗ್ ಗೊತ್ತು. ಈ ಮಹಾಸ್ವಾಮಿಗಳನ್ನ ನಾವು ಪಾಲನೆ ಮಾಡ್ತಾ ಇರೋದ್ರಿಂದ ನಾವ್ ಹೇಳೋದೇನಂದ್ರೆ ಇವ್ರ ತರನೇ ನಾನು ಕೂಡ ಮಹಾಸ್ವಾಮಿ ಆಗ್ಬೇಕು ಅಂತ ಇವಾಗ ನಾನು ಇವ್ರ ಆದೇಶದಂಗೆ ಮರಳುಗಾಡ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಮರಗಳ ಮೇಲೆ ಅಧ್ಯಯನ ಮಾಡಕ್ಕೆ. ಮರಳುಗಾಡ್ಗೆ ಹೋಯ್ತಾವ್ರೆ. ಮರಗಳ ಮೇಲೆ ಅಧ್ಯಯನ ಮಾಡಕ್ಕೆ ಇಂಥ ಸ್ವಾಮಿಗಳು ನಾವೆಲ್ಲೂ ನೋಡಿಲ್ಲ. ಸ್ವಾಮಿಗಳೇ, ಹೇಳಿ ಸ್ವಾಮಿಗಳು. ನೀವು ನಮ್ಮ ಹಿತೈಷಿಗಳು, ನಮ್ಮ ಪರಿಚಯಸ್ಥರು, ನಮ್ಮ ಸ್ನೇಹಿತರು, ಒಟ್ಟಾಗಿ ಓದಿ ಬೆಳೆದವರು ಎಲ್ಲ ಸರಿಯೇ. ಇವ್ರಿಗೆ ಗೆಜ್ಜಿಲ್ ಗುರು ಅಂತಾರಲ್ಲ ಯಾಕ? ಗೆಜ್ಜಿಲ್ ಗುರು ಅಂದ್ರೆ ಈ ಮಹಾಸ್ವಾಮಿಗಳಿಗೆ ಮರಗಳ ಬಗ್ಗೆ ತುಂಬಾ ಜ್ಞಾನ ಐತೆ ನೋಡ್ರಿ. ತುಂಬಾ ಜ್ಞಾನ ಐತೆ. ಈ ಮಹಾಸ್ವಾಮಿಗಳಿಗಿರೋ ಜ್ಞಾನ ಯಾರಿಗೂ ಇಲ್ಲ. ಈ ಮಹಾಸ್ವಾಮಿ ನಿಮ್ಗೆ ಗೊತ್ತಾಗುತ್ತೆ, ಓದ್ತಾ 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 ನಿಮ್ಗೆ ಗೊತ್ತಾಗುತ್ತೆ ಮರಗಳ ಬಗ್ಗೆ ಈ ಮಹಾಸ್ವಾಮಿಗಳಿಗೆ ಗೊತ್ತಿರೋ ಅಷ್ಟು ಯಾರಿಗೂ ಗೊತ್ತಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಊರಿನ ಜನ ಬರ್ತಾವ್ರೆ, ಒಬ್ಬೊಬ್ರ ಬರ್ತಾವ್ರೆ, ಎಲ್ರಿಗೂ ತಿಳಿಸಿದ್ದೀನಿ. ಬರ್ಲಿ ಬರ್ಲಿ. ಸ್ವಾಮಿಗಳಿಗೆ ಜೈ.
ಮಹಾಸ್ವಾಮಿಗಳಿಗೆ ಮಾಡಿ ಮಾಡಿ ಈ ಸ್ವಾಮಿಗಳಿಗೆ ಹೇಳಪ್ಪ ಸಾಕು ಹೇಳು ಕಂದ. ನನಗಿಂತ ಮುಂಚೆ ಬರ್ತಾನೆ ನನಗಿಂತ ಎತ್ಲ ನನಗೆ ಗೊತ್ತಿಲ್ವೇ ನಮ್ಮೂರಿನ ಒಂದು ಭಗಿನಿಯರೇ, ನೀವೆಲ್ಲ ಬಹು ಬುದ್ಧಿವಂತರು. ಆದ್ರೆ ವಿಧಿ ನಿಮ್ಮನ್ನೆಲ್ಲ ಅಟ್ಕೋಸ್ಕೊಂಡ್ಬಿಟ್ಟದೆ. ಅದಕ್ಕೆ ಹಿಂಗೆ ಕೈಯಲ್ಲಿ ಕಾಸಿಲ್ದಿರೋ ಕುಡ್ಕೊಂತಾರ ಜೀವನದಾಗೆ ಚಡಪಡಿಸ್ತಾ ಮುಂದಿನ ದಾರಿಗಳಿಗಾಗಿ ಪರಿತಪಿಸ್ತಾ ಇದ್ದೀರಿ. ಅಯ್ಯಯ್ಯೋ ಸುಮ್ಕಿರೋ ಸೆಟ್ಟಿ, ಸರಿ ಕಳ್ಪಟ್ಟೇನ್ರಿ. ಗಹನವಾದ ವಿಚಾರ ಮಾತಾಡ್ತಾ ಇದೀವಿ. ಈಗ ನೀವೆಲ್ಲರೂ ಚೆನ್ನಾಗಿರ್ಬೇಕು, ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಆಸೆ ಅಲ್ವೇ? ಹೌದೌದೌದು. ಆಸಕ್ತಿ ಇಲ್ಲ ನಿಂಕುದಪ್ಪ ನಡೆಯ ಕಾಲ ಕುಂಟ. ಅದಕ್ಕೋಸ್ಕರ ನಾನು ಮತ್ತು ಈ ಸೆಟ್ರು ಸೇರ್ಕೊಂಡು ಈ ಮಹಾನುಭಾವ ಸ್ವಾಮಿಗಳನ್ನ ಹಿಡ್ಕೊಂಡು ಬಂದಿದ್ದೀವಿ. ಕ್ಷಮಿಸಿ ಕರ್ಕೊಂಡು ಬಂದಿದ್ದೀವಿ. ಈ ಮಹಾನುಭಾವ ಸ್ವಾಮಿಗಳು ಹಿಮಾಲಯ ಪರ್ವತದಾಗೆ ಘೋರವಾದ ತಪಸ್ಸನ್ನ ಮಾಡಿ ಗೋರಿಗೋಗೋದನ್ನ ಹೆಂಗೋ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದವ್ರೆ. ಇವರು ಅಮೇರಿಕ, ಇಂಗ್ಲೆಂಡ್ ಹಿಂಗೆ ಎಲ್ಲಾ ವಿದೇಶಗಳನ್ನ ಸುತ್ಕೊಂಡು ಅಲ್ಲಿನವ್ರಿಗೆ ದಾರಿನ ತೋರಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟವ್ರೆ. ಹಾಗಾಗಿ ತಾವೆಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳನ್ನ ನಮ್ಮ ಸ್ವಾಮೀಜಿಗಳಿಗೆ ಹೇಳ್ಕೊಂಡು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಮಹಾಸ್ವಾಮಿಗಳು ಆಶೀರ್ವಚನ ಮಾಡಿ ಕೊಡಿ ಅವ್ರಿಗೆ ಮೈಕ ಮಾತಾಡ್ಕೊಳ್ಳಿ. ಹಲೋ ಹಲೋ ಮಾತಾಡ್ತೀವಿ. ನಾನೋಸಿ ನೋಡ್ತೀನಿ ಕೊಡ್ರಿ. ಅಲ್ಲ ಬತ್ತಾದೆ ನಾವು ಬಕ್ಕಂದಂಗ್ ಬಗತ್ತದೆ. ಬತಾದೆ ಓಂ ನಮೋ ಗಜ್ಜಲನಾಥೇಶ್ವರಾಯ ನಮಃ. ಓಂ ನಮೋ ಶ್ರೀ ಮರಕುಟಕೇಶ್ವರಾಯ ನಮಃ. ವಕ್ರತುಂಡ ಮಹಾಕಾಯ No
ಕುಳಿತು ಕೊರಿಯೋ ಚಳಿಯಲ್ಲಿ, ಮೈ ಗಡಗಡ ಅಂತ ನಡಗಿಸೋ ಚಳಿಯಲ್ಲಿ 5 ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸಿದವನು ನಾನು. ಹಾಗೆ ನಾನು ಒಂದು ದಿನ ಘೋರವಾದ ತಪಸ್ಸಿನಲ್ಲಿ ನಗ್ನನಾಗಿದ್ದಾಗ ಮಗ್ನನಾಗಿದ್ದಾಗ ನನಗೆ ಒಂದು ಅಶರೀರವಾಣಿಯೊಂದು ಕೇಳಿಸಿತು. ಅದು ನಾನು ನಿಮ್ಮೂರಿಗೆ ಪಾದಾರ್ಪಣೆ ಮಾಡಬೇಕೆಂದು. ಆ ಶರೀರವಾಣಿ ಶ್ರೀ ಗೆಜ್ಜಲನಾಥೇಶ್ವರನದು. ಅವನೆಯ ಇಚ್ಛೆಯ ಮೇರೆಗೆ ನಾನು ನಿಮ್ಮ ಊರಿಗೆ ಬಂದೆ. ಅದು ಮಠ ಮಧ್ಯಾಹ್ನ ದಗದಗನೆ ಉರಿಯೋ ಬಿತ್ತಲ್ಲಿ ಊರಿಗೆ ಇಟ್ಟೆ. ಕಾಲಿಟ್ಟಿದ ಕ್ಷಣ ಭಯಂಕರವಾದ ಕತ್ತಲು ಆವರಿಸಿತ್ತು. ಯಾಕೆ ಕತ್ತಲು? ಯಾಕೆಂದರೆ ನಿಮ್ಮೂರಿನಲ್ಲಿ ಗಿಡ ಮರಗಳು ದಟ್ಟವಾಗಿ ಬೆಳೆದು ಒಂದಕ್ಕೊಂದು ಬೆಸೆದುಕೊಂಡಿವೆ. ಆದ ಕಾರಣ ಸೂರ್ಯನ ಕಿರಣಗಳು ನಿಮ್ಮ ಭೂಮಿ ತಾಯಿಯನ್ನು ಸ್ಪರ್ಶಿಸಲು ಬಿಡುತ್ತಿಲ್ಲ. ನನಗೆ ಅಂದೇ ತಿಳಿಯಿತು, ಇಲ್ಲಿ ಖಂಡಿತವಾಗಿ ಒಂದು ದೋಷ ಇದೆ ಎಂದು. ಆ ಸಮಸ್ಯೆ ಏನಪ್ಪಾ ಅಂದ್ರೆ ಈಗ ನಾನು ಹೇಳೋದನ್ನ ನೀವುಗಳು ಕೇಳಿ, ಏನಪ್ಪ ಈ ಸ್ವಾಮಿ ಹಿಂಗೆಲ್ಲ ಮಾತಾಡ್ತಾನೆ ಅಂತ ಅನ್ಸ್ಬೋದು, ಅಥವಾ ನಿಮ್ಗೆಲ್ಲ ಆಶ್ಚರ್ಯನೂ ಆಗ್ಬಹುದು. ಆದ್ರೆ ಈಗ ನಾನು ಹೇಳೋದನ್ನ ನೀವು ಸಮಾಧಾನವಾಗಿ ಕೇಳ್ಬೇಕು. ಕೇಳ್ತೀರಲ್ಲ? ಆ ಸಮಸ್ಯೆ ಏನಪ್ಪಾ ಅಂದ್ರೆ ಹೇಳುತ್ತೇನೆ. ಅದನ್ನು ಹೇಳುವುದಕ್ಕೆ ಆ ಗೆಜ್ಜಲನಾಥೇಶ್ವರ ನನ್ನನ್ನು ಇಲ್ಲಿಗೆ ಕಳಿಸಿರುವುದು. ಹೇಳುತ್ತೇನೆ. ಆ ಸಮಸ್ಯೆ ಏನಪ್ಪಾ ಅಂದ್ರೆ ಹೇಳುತ್ತೇನೆ. ಸಮಾಧಾನ. ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನ ಸಮಾಧಾನ. ನಿಮ್ಮೆಲ್ರಿಗೂ ಇರಬೇಕು. ಆ ದೇವರು ನಿಮ್ಗೆಲ್ಲ ಅದನ್ನ ಸದಾ ಕಾಲ ಕೊಡ್ಲಿ ಅಂತ ಗೆಜ್ಜಲನಾಥದಲ್ಲಿ ಕೇಳ್ಕೊತಿದೆ. ಅದಕ್ಕೆ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷಿಸುತ್ತಿದ್ದೇನೆ. ನಿಮ್ಮ ತಾಳ್ಮೆ ಎಷ್ಟು ಇರುತ್ತಾರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಆ ತಾಳ್ಮೆಯೇ ನಮ್ಮ ಬಂಡವಾಳ. ನಾನೇನು ಹೇಳ್ತಿದ್ದಾನ? ಸಮಸ್ಯೆ ಏನಪ್ಪಾ ಅಂದ್ರೆ ನಿಮ್ಮೂರಿನ ಹಿರಿಕರು ಅವರಿಂದಿನವರು, ನೀವು ನಿಮ್ಮಿಂದಿನವರು, ಎಲ್ಲರೂ ಒಂದು ಮಹಾ ತಪ್ಪನ್ನ ಮಾಡಿದ್ದೀರಾ. ಆ ಸಮಸ್ಯೆ ಏನಪ್ಪಾ ಅಂದ್ರೆ ತಪ್ಪು ಏನಪ್ಪಾ ಅಂದ್ರೆ ನಿಮ್ಮೂರಿನಲ್ಲಿರುವ ಗಿಡ ಮರಗಳನ್ನು ನೀವು ಯಾವುದನ್ನು ವಾಸ್ತು ಪ್ರಕಾರ ನೆಟ್ಟಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲವುದಕ್ಕೂ ಎಲ್ಲರಿಗೂ ವಾಸ್ತು ಇದೆ. ಹಾಗೆ ನಿಮ್ಮ ಮೂಗಿನ ಜಾಗದಲ್ಲಿ ನಿಮ್ಮ 2 ಕಾಲುಗಳಿದ್ದರೆ ನೀವು ಹೇಗೆ ನಡೆಯುತ್ತಿದ್ದೀರಿ? ನಡೆಯಲು ಸಾಧ್ಯವೇ? ಹಾಗೆ ಈ ಪ್ರಪಂಚದಲ್ಲಿ ಎಲ್ಲವುದಕ್ಕೂ ಅದರದಾದ ವಾಸ್ತು ಇದೆ. ಹಾಗೆ ನಿಮ್ಮ ಅಂಗಾಂಗಗಳಿಗೂ ವಾಸ್ತು ಇದ್ದೇ ಇರುತ್ತದೆ ಮೇಷ್ಟ್ರೆ. ಈಗ ನಿಮ್ಗಳಿಗೆ ವಾಸ್ತು ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಹೌದಾ?
ಕಾಡ್ತಾ ಇದೆ. ಕಂಟಕವಾಗಿ ಕಾಡ್ತಾ ಇದೆ. ಹೇಳ್ತೇನೆ, ಸಮಾಧಾನ. ಮಧ್ಯದಲ್ಲಿ ದೊಡ್ಡ ಸ್ವಾಮಿಗಳು ಮಾತಾಡ್ಬೇಕಾದ್ರೆ ಚಿಕ್ಕ ಪುಟ್ಟವರೆಲ್ಲ ಮಾತಾಡಬಾರ್ದು. ಅದು ಈ ಸ್ವಾಮಿಗಳಿಗೆ ಡೋಂಟ್ ಲೈಕ್ ಇಟ್. ಸಾರಿ ಸಾರಿ ಸಾರಿ, ಕ್ಷಮಿಸಿ ಕ್ಷಮಿಸಿ. ನಾನೇನ್ ಹೇಳ್ತಂದೆ? ಅದೇ ಸಮಾಧಾನ. ಸಮಾಧಾನವಾಗಿರ್ಬೇಕು. ಪಾಪ ಅಲ್ಲಿರೋ ನೋಡಿ ಹೆಂಗೆ ಸಮಾಧಾನವಾಗೆಲ್ಲ ಕುಳ್ತಿದಾರ. ನೀವ್ ಯಾಕೆ ಹಿಂಗ ಟೆನ್ಷನ್ ತಗೋತಾ ಇದ್ದೀರಾ? ಟೆನ್ಷನ್ ಬೇಡ, ಎಲ್ಲ ನಗ್ನಗ್ತಾ ಇರ್ಬೇಕು. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದೇ ಮನುಜ. ನಮ್ ಜನಗಳು ಹಂಗೆ, ನಾವೇನೇ ತಪ್ಪು ಮಾಡಿದ್ರು ನಮ್ಮನ್ನ ಕ್ಷಮಿಸ್ಬಿಡ್ತಾರೆ. ಯಾಕೆ ಹೇಳಿ? ನಾವಿರೋದು ಭಾರತದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿನೇ ಕ್ಷಮಿಸೋದು. ಅದ್ರಿಂದಲೇ ನಮ್ಮಂತವ್ರು ಬದುಕಿರೋದು. ಅವರಿಂದಲೇ ನಾವು ಇನ್ನೂ ಉಸಿರಾಡ್ತಾ ಇರೋದು. ಇವಾಗ ನಾನು ಹೇಳ್ತಾ ಇದ್ದಲ್ಲ, ಏನದ ವಿಚಾರ ಆಗಿತ್ತು. ಎಲ್ಲಿ ವಾಸ್ತು. ನಮ್ಮ ದೇಶದಲ್ಲಿ ಇರೋ ಹಂಗೆ ಬಡತನ ನಿಮ್ಮೂರಲ್ಲೂ ತಾಂಡವಾಡ್ತಾ ಐತೆ. ಹಾಗೆ ಯಾಕೆ ಪರಿಸ್ಥಿತಿ ಎಂದು ನಾವು ತಿಳಿದುಕೊಳ್ಳಲು ಹಿಮಾಲಯ ಪರ್ವತದ ತುದಿಯಲ್ಲಿ ಕುಳಿತು ಮೈ ಗಡ 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 ಅಂತ ನಡೆದ ಚೊಳೆಯಲ್ಲಿ 5 ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸಿದವು. ಯಾಕೆ ಹೇಳುತ್ತೇನೆ. ಲೋಕ ಕಲ್ಯಾಣಕ್ಕಾಗಿ. ಅದೇ ನಮ್ಮ ಧ್ಯೇಯ. ಹಾಗೆ ನೀವು ನಿಮ್ಮೂರಿನಲ್ಲಿ ಎಷ್ಟೊಂದು ಎಳ್ನೀರು ಬೆಳೆದ್ರು ನಿಮ್ ಕುಡಿಯೋಕೆ ಒಂದು ತೊಟ್ಟು ಎಳ್ನೀರು ಸಿಗ್ತಾ ಇಲ್ಲ. ಹಾಗೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದು ದಣಿದು ಬಂದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ದಣಿವನ್ನು ತಣಿಸಿಕೊಳ್ಳಲು 1 ಲೋಟ ಮಜ್ಜಿಗೆ ಲಭ್ಯ ಇರುವುದಿಲ್ಲ. ಡೈರಿಗೆ ಹಾಕ್ಬಿಡ್ತೀವಿ, ಯಾರು ಬಂದ್ರು ಇಲ್ಲ, ನಮಗ್ ದುಡ್ಡು ಬೇಕು. ಅದೇ ಸಮಸ್ಯೆ. ಹಾಗೆ ನಿಮ್ಮ ಇಂತಹ ಎಲ್ಲಾ ಸಮಸ್ಯೆಗಳನ್ನು ನಾವು ಬಗೆಹರಿಸಿ ನೀವು ಸಮೃದ್ಧಿಯಾಗಿ ಬಾಳುವುದನ್ನು ನಾವು ಕಣ್ತುಂಬಿಕೊಳ್ಳಬೇಕೆನ್ನುವುದು ನಮ್ಮ ಮಹಾದಾಸೆ. ಈಗ ನಿಮ್ಮೂರಿನ ಸದ್ಯದ ಪರಿಸ್ಥಿತಿಯನ್ನು ನಾವು ಅರಿತುಕೊಳ್ಳಲು ನಿಮ್ಮಿಂದ ನಿಮ್ಮ ಬಾಯಲ್ಲಿ, ಸ್ವತಃ ನಿಮ್ಮ ಬಾಯಲ್ಲಿ 1-2 ಪ್ರಶ್ನೆಗಳನ್ನ ಕೇಳುತ್ತೇವೆ. ಅದಕ್ಕೆ ಸರಿಯಾಗಿ ನೀವು ಉತ್ತರ ಕೊಡಬೇಕು. ನಮ್ಮ ಬಾಯಲ್ಲಿ ಕೇಳುತ್ತೇವೆ, ನಿಮ್ಮ ಬಾಯಲ್ಲಿ ಉತ್ತರ ಕೊಡಬೇಕು. ನಿಮ್ಮ ಊರಿಗೆ ಆಟೋ ಬರುತ್ತಾ? ಬರಾಕಿಲ್ಲ. ನಿಮ್ಮೂರಿಗೆ ಬಸ್ ಬರುತ್ತಾ? ಬರಾಕಿಲ್ಲ. ನಿಮ್ಮೂರಿಗೆ ಲಾರಿ ಬರುತ್ತಾ? ಬರಕ್ಕಿಲ್ಲ. ಹೋಗ್ಲಿ, ನಿಮ್ಮೂರಿಗೆ ಒಂದು ರೈಲ್ ಆದ್ರೂ ಬರುತ್ತಾ? ಆ ರೈಲನ್ನು ಬಿಡುವುದಕ್ಕೆ ನಾವು ಇಲ್ಲಿಗೆ ಆಗಮಿಸಿರುವುದು. ಬುದ್ಧ ಸ್ವಾಮಿಗಳಿಗೆ ಮರದ ಕೆಳಗೆ ಜ್ಞಾನೋದಯವಾಯಿತು. ಪಾಪ, ಆಗಿನ ಪರಿಸ್ಥಿತಿ ಹೆಂಗಿತ್ತು ಏನೋ. ನಾವು ಅಂತ ಘೋರವಾದ ತಪಸ್ಸನ್ನು ಈಗ ಆಚರಿಸೋಣ ಅಂದರೆ ಹಾಳಾದು ಹಕ್ಕಿ ಪಕ್ಷಿಗಳ ಕಾಟ. ಈಗ ತಪಸ್ಸು ಮಾಡೋಣ ಎಂದು ನಾವು ಮರದ ಕೆಳಗೆ ಕುಳಿತರೆ ಉದುರಿಸ್ತವೆ. ತಲೆಯ ಮೇಲೆ ಪಿಕ್ಕೆಗಳ. ಅದೇ ನೋಡಿ. ಹೇಳು ಶಂಕರು. ಕಮಂಡ ಹಿಡ್ಕೊಂಡು ತಪಸ್ ಮಾಡತಾರ, ಛತ್ರಿ ಹಿಡ್ಕೊಂಡು ತಪಸ್ ಮಾಡಿದ್ರೆ ಅಕ್ಕಿ ಕಾಟಗಳು ಎಲ್ಲಿರುತ್ತೆ? ಅಲ್ಲಪ್ಪ ಶಂಕರು, ಆಗ ಛತ್ರಿ ಎಲ್ಲಪ್ಪ ಇತ್ತು. ಛತ್ರಿ ಬಂದಿರೋದೆ ಈಗ ಛತ್ರಿ ಬಂದಿರೋದು.
ಹಾ, ಇದು ಹಾಳಾದ ಹಕ್ಕಿ ಪಕ್ಷಿಗಳ ತಪ್ಪಲ್ಲ, ಹಾಳಾದ ಮರಗಳದೇ ತಪ್ಪು. ಅದಕ್ಕೆ ನಾವು ಹಿಮಾಲಯ ಪರ್ವತದ ತುತ್ತ ತುದಿಯಲ್ಲಿ ಕುಳಿತು ಕೊರಿಯೋ ಚಳಿಯಲ್ಲಿ ಮೈ ಗಣಗಣ ಅಂತ ನಡುಗಿಸೋ ಚಳಿಯಲ್ಲಿ 5 ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸುವಾಗ ನಮ್ಮ ತಪಸ್ಸಿಗೆ ಯಾವುದೇ ಭಂಗವಾಗಬಾರದೆಂದು ನಾವು ತಪಸ್ಸು ಮಾಡುತ್ತಿದ್ದ ಹಿಮಾಲಯದ ಸುತ್ತಮುತ್ತಲಲ್ಲಿಯೂ ಒಂದು ಗಿಡ ಮರಗಳನ್ನು ಬೆಳೆಯುವುದು ಬಿಟ್ಟಿಲ್ಲ. ಅಷ್ಟೇ ಏಕೆ, ಅಲ್ಲಿ ಒಂದು ಸಣ್ಣ ಹುಲ್ಲು ಕಡ್ಡಿ, ಒಂದು ಗರಿಕೆಯನ್ನು ಸಹ ನಾವು ಬೆಳೆದು ಬಿಟ್ಟಿಲ್ಲ. ನಮ್ಮಲ್ಲಿದೆ. ಅಪಾರ ಅಪಾರ. ಗೊತ್ತಾಗುತ್ತೆ ಇನ್ನ ಮುಂದೆ ಗೊತ್ತಾಗುತ್ತೆ. ಜೈ ಗಜಲನಾಥ. ಹಾಗೆ ನಿಮ್ಮ ಇಂಥ ಎಲ್ಲಾ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡ್ಕೋಬೇಕಾಗಿದೆ. ಒಟ್ಟಿನಲ್ಲಿ ನಿಮ್ಮೂರಿನ ಉದ್ಧಾರಕ್ಕಾಗಿ ಗೆಜ್ಜಲನಾಥೇಶ್ವರನ ಆಜ್ಞಾಪನೆ ಆದ್ದರಿಂದ ನಾವು ನಿಮ್ಮ ಊರಿಗೆ ಆಗಮಿಸಿದ್ದೇವೆ. ನಿಮ್ಮ ಊರಿನ ಶೆಟ್ರು ಮತ್ತು ಪಟೇಲ್ರು ನಮ್ಗೆ ಬಹಳ ಗೌರವ ತೋರಿಸಿ ನಮ್ಮನ್ನು ನಿಮ್ಮೂರಿಗೆ ಸ್ವಾಗತಿಸಿದ್ದಾರೆ. ಅವ್ರಿಗೂ ನಾವು ಏನಾದರೂ ಕೊಡಬೇಕೆಂದು ಗೆಜ್ಜಲನಾಥನ ಪ್ರೇರೇಪಣೆಯಾಗಿದೆ. ಆ ಭಕ್ತಿನಲ್ಲೂ ನಾವು ಈಗ ವಹಿಸಬೇಕಾಗಿದೆ. ಜೈ ಗೆಜ್ಜಲನಾಥ. ನಿರಂತರವಾಗಿ ಬೇಸರಿಸದೆ ಮರವನ್ನು ಕೊರೆಯುವ ನಿನ್ನ ಸಾಧನೆಗೆ ಇದು ನಮೋ ನಮಃ. ಓಂ ನಮೋ ವರಗುಡಿಗೇಶ್ವರಾಯ ನಮಃ. ಓಂ ನಮೋ ಶ್ರೀ ಗೆಜ್ಜಲನಾಥೇಶ್ವರಾಯ ನಮಃ. ನಾವಿನ್ನು ವಿಶ್ರಾಂತಿಗೆ ತೆರಳುತ್ತೇವೆ. ನಾವು ಹಣ್ಣನ್ನು ಸ್ವೀಕರಿಸುವುದಿಲ್ಲ ತಾಯಿ. ನಾವು ಹಾಲನ್ನು ಸ್ವೀಕರಿಸುವುದಿಲ್ಲ ತಾಯಿ. ನಾವು ನೀರನ್ನು ಸ್ವೀಕರಿಸುವುದಿಲ್ಲ ತಾಯಿ. ನಾವು ಮೂರನ್ನು ಬಿಟ್ಟವರು ತಾಯಂದಿರ. ಜೈ ಗಜನಾಥ, ಜೈ ವರಗುಡಿಗೇಶ್ವರ. ही स्वामीजी ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಬೆಲ್ಲವಿಲ್ಲವೇ ಇಲ್ಲ. ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಬೆಲ್ಲವಿಲ್ಲವೇ ಇಲ್ಲ. ಹಾಸಿಗೆ ಇಲ್ಲ, ಹೊದಿಕೆ ಇಲ್ಲ, ಗೋಡು ಗೋಡು ಮನೆಯಲ್ಲ. ಹಾಸಿಗೆ ಇಲ್ಲ, ಹೊದಿಕೆ ಇಲ್ಲ, ಗೋಡು ಗೋಡು ಮನೆಯಲ್ಲ. ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಬೆಲ್ಲವಿಲ್ಲವೇ ಇಲ್ಲ. ಹಸಿದಿದೆ, ತೊಟ್ಟು ಗಂಜಿ ಇಲ್ಲ. ಬಟ್ಟೆ ಹರಿದಿದೆ, ತುಂಡು ಸೂಜಿಯೂ ಇಲ್ಲ. ಹೊಟ್ಟೆ ಹಸಿದಿದೆ, ತೊಟ್ಟು ಗಂಜಿ ಇಲ್ಲ. ಬಟ್ಟೆ ಹರಿದಿದೆ, ತುಂಡು ಸೂಜಿಯೂ ಇಲ್ಲ. ದೇಹ ಕುಸಿದಿದೆ, ಔಷಧಿಯೇ ಇಲ್ಲ. ಮನ ಕುಸಿದಿದೆ, ಬೆಂಬಲವೇ ಇಲ್ಲ. ಮನ
ಬೇಳೆ ಇಲ್ಲ ಬೆಲ್ಲವಿಲ್ಲದೆ ಇಲ್ಲ ಹಾಸಿಗೆ ಇಲ್ಲ ಹುಡುಕೆ ಇಲ್ಲ ಓಡು ಓಡು ಮನೆಯಲ್ಲ ಓಡು ಓಡು ಮನೆಯಲ್ಲ ನಗುತ್ತಲೇ ನಿಂತಿಹನು ಇಲ್ಲ ಬೇಳೆ ಇಲ್ಲ ಬೆಲ್ಲವಿಲ್ಲವೇ ಇಲ್ಲ ಅಕ್ಕಿ ಇಲ್ಲ ಬೇಳೆ ಇಲ್ಲ ಬೆಲ್ಲವಿಲ್ಲವೇ ಇಲ್ಲ ಹಾಸಿಗೆ ಇಲ್ಲ ಹುಡುಕೆ ಇಲ್ಲ ಬೋಳು ಮನೆಯಲ್ಲ ಹಾಸಿಗೆ ಇಲ್ಲ ಹುಡುಕೆ ಇಲ್ಲ ಬೋಳು ಮನೆಯಲ್ಲ ಓಡು ಮನೆಯಲ್ಲ ಓದಿ ಪರವಾಗಿಲ್ಲವ ನಿನ್ ಮುಖ ಶಾನೆ ಪಟ್ಟೋಗೈತೆ ಹೆಂಗೋ ಏನೋ ಎದಕ್ಕೆ ಆಗ್ತದೇನವಾ ನನ್ ಮಿಸ್ಯಾವ ವಾಗಾಯ್ಸು ಅತ್ಲಾಗೆ ನಂಗೆ ನಗಕ್ ಬಿಡ್ಲ ನಿನ್ನೆಂಡ್ರ ಮಕ್ಳು ಮುಖ ನೋಡು ಹೊಟ್ಟೆ ಬಂದ ಅಕ್ಕಿ ಕಾಳಿಲ್ಲ ನಿನ್ನೆಂಡ್ರ ಕುತ್ತಿಗೆಗೆ ಕರಿಮಣಿ ಸರ ಬಿಟ್ರೆ ಬೇರೆ ಏನೂ ಇಲ್ಲ ನಿನ್ ಮಕ್ಳು ಬಟ್ಟೆ ಎಲ್ಲ ಚಾಲ್ರಿ ಬಿದ್ದೋಗವೆ ಚಾಲ್ರಿ ಅವ್ವ ಹೆಂಗೋ ಸಾರಾದ ಹೇಳು ಔಷಧಿ ಕೊಡ್ಸಕ್ಕೂ ದುಡ್ಡಿಲ್ಲ ಕಣವ್ವ ಈ ನಕಲಿ ಬೀಜವ ಹಾಕ್ಬಿಟ್ರ ಮೋಸ ಹೋಗ್ಬಿಟ್ಟೆ ಕಣವ್ವ ಆ ಪಟೇಲಪ್ಪ ಕೊಡ್ತಿದ್ದು ಅಂತ ನಂಬಿಟ್ಟೆ ಕಣವ್ವ ನಂಬಿಟ್ಟೆ ಕಣವ್ವ ಇನ್ನೊಬ್ರಿಗೆ ಕಾಟ ಕೊಡೋದು ಆ ಸಾಲ ಈ ಸಾಲ ಅಂತ ಚಕ್ರಪಟ್ಟಿ ಕಿತ್ಕೊಳ್ಳೋದು ಇದೇ ಕಸ್ಬಾಗ್ಬಿಟ್ಟೈತೆ ಅಂತೀನಿ ಮಗ ಏನೇ ಆದ್ರೂ ಮಗ ನೀನ್ ಅದಕ್ಕೆಲ್ಲ ಜಗ್ಬೇಡ ಮಗ
ಮಾತಾಡೋದ? ಮಾತಾಡೋದಕ್ಕಿಂತ ಮುಂಚೆ ನಿನ್ನ ಮಗನಂತ ತಗೊಂಡು ಸಾಲ್ವಾ ಪಟ್ಟಿ ಸಮೇತ ಕಕ್ಕ ಕೇಳಿ. ಏನ್ಲ ಬಡ್ಡಿ ಸಮೇತ ಕಕ್ಕ ಕೇಳು. ಕೋಸಿ ತಡ್ಕೊಡಿ ಬುದ್ಧಿ. ಎಷ್ಟ್ ತಡ್ಕೊಳ್ಳೋದು? ಈ ದಪ್ಪ ಮೋಸ ಹೋಗ್ಬಿಟ್ಟೆ. ನಕಲಿ ಬೀಜವ ಹಾಕ್ತೆ, ಬೆಳೆ ಮೇಲೆ ಕೇಳಲೇ ಇಲ್ಲ. ನೀವ್ ಹೇಳ್ದಂಗೆ ನಿಮ್ಮ ಅಗ್ನಿಯಿಂದ ಬೀಜ ತಮ್ಮಂತಾಗ್ತೆ. ಅವ ನಕಲಿ ಬೀಜ ಕೊಟ್ಬಿಟ್ಟಾರೆ ಪಟೇಲ್ರೆ. ಆಗೋದು ಗುಡ್ಡ ಅಂತ ಹೇಳಿದ್ರೆ ಹಂಗೆ ಪಾತ್ರ ಹೋಗ್ಬಿಡ್ಬೇಕು. ಯಾರು ದುಡ್ಡು ಬಗಳ್ತೀಯ? ಇವೆಲ್ಲ ಕತೆ ಬೇಡ. ದುಡ್ಡು ಬೇಕಮ್ಮಗೆ ಹೆಂಗ್ ಬಂದೆ ಬೇಡ. ನೀನ್ ಮುಂದಿನ ಬೆಳೆಯ ಬೆಳೆದಿ ಬಿತ್ತಿ ನನಗೆ ಕೊಡೋದ್ರಿಗೆ ಕಾಯಕ್ಕಿಲ್ಲ. ನನಗೀಗ ಹಣ ಬೇಕು. ನಾನು ಹಣ ಪಡೆದು ಮಕ್ಕಳೊಂದಿಗ ಬುದ್ಧಿ, ನನ್ನ ಮಕ್ಕಳೊಂದಿಗ. ಜೈಬೇಡ. ನಾನು ಮಕ್ಕಳೊಂದಿಗ ನನಗೂ ಕಷ್ಟ ಸುಖ ಅರ್ಥ ಆಯ್ತದೆ. ಅದಕ್ಕೆ ನಾ ಹೇಳ್ತಾ ಇರೋದು, ಹೊಸ ವಿಚಾರ ಮಾಡು. ಹೋಗ್ಲಿ ಬಿಡು. ಈಗ ನಿಮ್ಗೆ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೆ ನನ್ನ ಹತ್ರ ಒಂದು ಪಿಲಾನ್ ಅದೆ. ಏನಿಲ್ಲ ಕಣ್ಣ. ಈಗ ಈ ನಿಮ್ಮ ಮನೆ ಮುಂದೆ ಐತಲ್ಲ, ಹೆಂಗಂದ್ರೆ ಹಂಗೆ ಮನಸೋ ಇಚ್ಛೆ ಬೆಳೆದಿರೋ ಈ ಪಗದಸ್ತಾದ ಮರಗಳು, ಈ ಪಗದಸ್ತಾದ ಮರಗಳು ನನಗೆ ಕೊಟ್ಬಿಡು. ನಿನ್ ಸಾಲು ಧ್ವಜ ಹಾಕತ್ತಿ. ಅಯ್ಯಯ್ಯೋ, ಈ ಮರಗಳ ಮೇಲೆ ನೂರಾರು ಪಕ್ಷಿಗಳು ಗೂಡ್ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಇದನ್ನೇನಾದ್ರೂ ಕಡ್ದಾಕಿದ್ರೆ ಈ ಪಾಪದವರೆ ನನ್ನ ತಲೆ ಮೇಲೆ ಕೂತ್ಕೋತದೆ ಪಟೇಲ್ರೆ, ಕೂತ್ಕೋತದೆ. ಮುಗಿತಾ ನಿನ್ ಪುರಾಣ? ಈ ಪಾಪ ಪುಣ್ಯದು ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ದುಡ್ಡು. ನೋಡು ದಯಗೌಡ, ನಿನಗೆ ಮುಂದಿನ ಸೋಮವಾರ ತನಕ ಟೈಮ್ ಕೊಡ್ತೀನಿ. ಮಕ್ಕಳೊಂದಿಗೆ ಅಂತಿದ್ಯಾ? ಯೋಚನೆ ಮಾಡು. ಒಂದು ನಾನು ಸಾಲ ಕೊಡ್ಬೇಕು, ಇಲ್ಲ ಈ ಮರ ಕೊಡ್ಬೇಕು, ಯೋಚನೆ ಮಾಡು. ಓ ಮಹಾನ್ ಭಾವ ಸ್ವಾಮಿಗಳು ಏನ್ ಇಲ್ಲಿ ತನಕ ಪಾದ ಬೆಳೆಸ್ಬಿಟ್ರೆ ಈ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಎಂದು ನಮ್ಮ ದಿವ್ಯ ದೃಷ್ಟಿಗೆ ತೋರಿತು. ಅದೇನು ನೋಡೋಣವೆಂದು ಈ ಕಡೆಗೆ ಆಗಮಿಸಿದೆವು ಅಷ್ಟೇ. ಮಹಾನ್ ಭಾವ ಸ್ವಾಮಿಗಳ ತಮಗೆ ದಿವ್ಯ ದೃಷ್ಟಿ ಮಾತ್ರ ಅಲ್ಲ, ನಮಗೆ ದಿವ್ಯ ದೃಷ್ಟಿ ಮಾತ್ರ ಅಲ್ಲ, ದೂರ ದೃಷ್ಟಿನೂ ಇರ್ತದೆ. ನೋಡಿ ಮಹಾಸ್ವಾಮಿಗಳ, ಅಲ್ಲ ಈ ಕಡೆ ಮಹಾಸ್ವಾಮಿಗಳ, ನಾನು ನನ್ನ ತಾಯಿ ಒಂದು ದುಡ್ಡು ತಗೊಂಡಿದ್ದ, ಅದನ್ನ ಕೊಡು ಅಂದ್ರೆ ಆಗಕ್ಕಿಲ್ಲ ಅಂತ. ಈಗ ನನಗೆ ಹಣದ ಸಮಸ್ಯೆ ತುಟ್ಟಾಗಬೇಕಾಗಿದೆ. ಹೋಗ್ಲಪ್ಪ, ನೀ ಕೈ ದುಡ್ಡು ಕೊಡಕ್ ಹಾಕಿಲ್ಲ, ಒಂದ್ ಪಿರಾನ್ ಹೇಳ್ದು. ನಿನ್ ದುಡ್ಡು ಕೊಡಕ್ ಹಾಕಿಲ್ಲ ಅಂದ್ರೆ ಬಿಡು, ಈ ಪಗದಸ್ತಾದ ಮರಗಳನ್ನ ನನಗೆ ಮಾರ್ಬಿಡು, ನಿನ್ ಸಮಸ್ಯೆ ಎಲ್ಲ ಬಗೆಹರ್ತದೆ ಅಂತ. ಇವನ್ ಯಾವ್ದಕ್ಕೂ ಜಗ್ತಾ ಇಲ್ಲ ನನಗೆ. ಒಂದೇ ಸವ ನನಗೆ, ನಾನು ಕೋಪ ಬಂದ್ರೆ ಮನುಷ್ಯ ಅಲ್ಲ ನೋಡಿ. ಹೇಳು ಜೈಗೌಡ. ನಮ್ಮ ಮನೆ ಹತ್ರ ತಂಪಾಗ ಬೆಳೆಸಿದ್ದೀರಿ. ತಾವು ಬಂದಿದ್ ನೋಡಿ ನಮ್ಮ ಮನೆಯವ್ರಿಗೆಲ್ಲರಿಗೂ ಬಹು ಸಂತೋಷ ಆಗಿದೆ. ಆ ಪಟೇಲಪ್ಪ ಕೊಟ್ಟಿದ್ದ ಹಣಕ್ಕೆ ಒಂದ್ 2-3 ದಿನ ಟೈಮ್ ಕೊಟ್ರೆ ಹೆಂಗಾದ್ರೂ ಮಾಡಿ ನಾನು ಕಾಲಾವಕಾಶ ಕೊಟ್ರೆ ಸಾವುಗಳೇ. ಜೈಗೌಡ, ನಿನಗೆ ಹಣ ಹೊಂದಿಸಲು ಕಷ್ಟವಾಗುವುದಿಲ್ಲವೇನು? ಸುಮ್ಮನೆ ತ್ರಾಸವನ್ನೇಕೆ ಕೊಡುವೆ? ಪಟೇಲರು ಮರಗಳನ್ನು ಮುರಿದುಕೊಂಡು ಹೋಗಲಿ ಬಿಡು. ಹಂಗೇಳಿ ಮಹಾಸ್ವಾಮಿಗಳೇ, ಈ ಐನಾತಿಗೆ
ಹಾಕಿದ್ದು ಏನಪ್ಪ ನಾನು ಫೋನ್ ಮಾಡೋದು ಮರಗಳ ಮೇಲೆ ಹಲವಾರು ಪಕ್ಷಿಗಳು ಗೂಡು ಕಟ್ಕೊಂಡು ವಾಸ ಮಾಡ್ತೇವೆ. ಹೇಳಪ್ಪ ಇವಾಗ ನಾಳೆ ಒಂದು ಇಬ್ಬರು ಕಳಿಸಿ ಮರಗಳ ಮೇಲೆ ಪಕ್ಷಿಗಳು ವಾಸ ಮಾಡ್ಕೊಂಡು ಗೂಡು ಕಟ್ಕೊಂಡು ಮಾಡ್ತೇವೆ. ಈ ಮರಗಳನ್ನ ಸರಿ ನಿನ್ನ ಫೋನ್ ನಂಬರ್ ಕೊಟ್ಟು ಕಳಿಸ್ತೀನಿ ಈ ನಂಬರ್ ಎಷ್ಟು ಗಂಟೆಗೆ ಬೇಕು? ಮರಗಳಿದ್ರೆ ಬೆಳೆ ಎಲ್ಲ ಪರಿಸರ ಉದ್ಧಾರ ಆಗ್ತದೆ ಅಂತ. ಹಾಂ ಸರಿ ನಾನು ಫೋನ್ ನಂಬರ್ ಕೊಟ್ಟು ಕೃಷ್ಣ ಅಂತ ಬರ್ತಾನೆ. ನಾನು ನಿನ್ನ ಮಾತನ್ನ ಮೆಚ್ಚುತ್ತೇನೆ ಅಲ್ಲ ಬೇರೆ. ಆದ್ರೆ ಮರ ಎಂಬುದು ಲೌಕಿಕ, ತಾಯಿ ಎಂಬಳು ದೇವ್ರು. ದೇವ್ರು ಕಣ್ಮಗ ದೇವ್ರು. ಪಟೇಲ್ರು ಮರಗಳನ್ನ ಮುರ್ಕೊಂಡು ಹೋಗ್ಲಿ ಬಿಡು. ಒಂದೆರಡು ಮರಗಳು ಬಿದ್ರೇನಂತೆ. ಹಕ್ಕಿಗಳಿಗೆ ಆಶ್ರಯ ನೀಡಲು, ಪರಿಸರ ಉಳಿಸಲು 100 ಮರಗಳಿವೆಯಲ್ಲ. ಈ ಮರ ಅನ್ನೋ ಆಸ್ತಿ ಮೇಲೆ ಹೆಚ್ಚಿಗೆ ಆಸೆ ಇಟ್ಕೋಬೇಡ, ಅದು ಒಳ್ಳೇದಲ್ಲ. ಕಾಯಿಗಿಂತ ದೊಡ್ಡ ಆಸ್ತಿನಲ್ಲ ಆಸ್ತಿ ಆಸ್ತಿ ಅಂತ ಸಾಯ್ತಿಯಲ್ಲ. ಅಲ್ಲ ಜೈಗೌಡ, ನಿನ್ನ ಹೆಂಡತಿ ಮಕ್ಕಳು ಹೊಟ್ಟೆ ಕಟ್ಟಿ ನರಳ್ತಿರೋ ನಿನ್ನ ತಾಯಿಯ ಆರೋಗ್ಯನ ನಿರ್ಲಕ್ಷಿಸಿ ಆ ಮರಗಳನ್ನ ಉಳಿಸ್ಕೋತೀಯ? ಯೋಚನೆ ಮಾಡು. ಹೆಂಗೆ ಸ್ವಾಮಿ, ನಾನು ಮಕ್ಕಳೊಂದಿಗೆ ನಾನೊಂದು ಮಾತನ್ನ ನಿಮಗೆ ಮತ್ತೆ ಸ್ವಾಮಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನು ಹೇಳೋಕಂದ? ಸ್ವಾಮಿಗಳೇ, ಪಟೇಲ್ರ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ಅವರು ಕೂಡ ಲೌಕಿಕ ಅಂತ ಯೋಚಿಸ್ದೆ ನಮ್ ಜಯಗೌಡನ ಕೊಡ್ಬೇಕಲ್ಲ ಆ ಸಾಲನ ಬಿಟ್ಬಿಡ್ಲಿ ಬಿಡಿ, ಮರಗಳು ಉಳಿಯುತ್ತೆ. ಪಟೇಲ್ರ ಚಿಕ್ಕವರು ಚಿಕ್ಕವರಿದ್ದಾಗಿರ್ಬೇಕು. ಹೇಳಿದ್ದೀನಿ ನನ್ನ ಮಾತು ಕೇಳು. ಮುಂದಿನ ಸೋಮವಾರ ತನಕ ನಿನಗೆ ಸಮಯ ಇದೆ. ಜೈ ಗಜ್ಜಲನಾಥ, ಜೈ ಮರಗುಡಿಗೆ. ಅಂಗಡಿ ತಾವ ಬಂದು ಎಷ್ಟು ತಿಂಗಳಾಯ್ತಾ? ಈಗ ನೋಡಿದ್ರೆ ತಲೆ ತೆಗೆಸ್ಕೊಂಡು ಹೋಯ್ತಾ, ತಲೆ ತೆಗೆಸ್ಕೊಂಡು. ಬಾಕಿ ಎಷ್ಟದೆ ಗೊತ್ತೇನ್ಲ? ಗೊತ್ತಾ? ನಾನು ನಕಲಿ ಬೀಜ ಹಾಕ್ಬಿಟ್ಟ ಮೋಸ ಹೋಗ್ಬಿಟ್ಟೆ. ನಾನೇನ್ಲ ಮಾಡ್ಲಿ ಅದಕ್ಕೆ? 1 ತಿಂಗಳು ಬಾಕಿ ಏನಾದ್ರು ಕೊಡ್ಬೇಕು ಅಂತ ಗೊತ್ತು. ಮನೇಲಿ ಒಂದು ಅಕ್ಕಿ ಕಾಳು ಬೇಳೆ ಏನಿಲ್ಲ ಸೆಟ್ರೆ. ನಾನು ಅಂಗಡಿ ತಾವೆ ಗೊತ್ತಿದ್ದೆ ಸೆಟ್ರೆ. ಇದಪ್ಪ ವರ್ಷೆ ಅಂದ್ರೆ ಅಂಗಡಿ ತಕ್ಕೆ ಗೊತ್ತಾಯ್ತಂತೆ. ಜಯ ಹೇಳಿ ಸೆಟ್ರೆ. ಸಾಲ ನೋಡಿದ್ರೆ ಬೆಟ್ಟದಸ್ ಕೂತದೆ. ಬೆಟ್ಟದ ಸಾಲ ಮಾಡ್ಕೊಂಡು ಕಾಳು ಕೊಡಿ ಅಂತ ಕೇಳಕ್ ಬರ್ತೀನಿ ಅಂತ ಹೇಳ್ತಾ ಇರ್ಲಿಲ್ಲ. ನೀನ್ ಜನ್ಮಕ್ಕೆ ಕಾಳು ಬೇಕಂತೆ, ಕಾಳು. ಈಗೇನು ಸಾಲ ಮಡಿಗೆ ಇಲ್ಲ, ಮನೆ ಹತ್ರ ಹೋಗಿ ನೀನ್ ಸಾಮಾನುಗಳೆಲ್ಲ ಎತ್ತಾಕೊಂಡು ಹಂಗಂದ್ಬೇಡಿ. ನಾನು ಮಕ್ಕಳೊಂದಿಗೆ ಸೆಟ್ರೆ. ನಾವೆಲ್ಲ ಬೇವಾಸಿಗಳು, ಏನ್ ಬೀದಿಲ್ ಬಿದ್ದಿರೋ ಬಿಕ್ನಾಸಿಗಳು. ಇವನಪ್ಪ ಮಕ್ಕಳೊಂದಿಗ ಒಕ್ಕತ್ತೀನಿ. ಜಯ ಹೇಳಿ ಸೆಟ್ರೆ, ಇದೊಂದು ಕಷ್ಟವ ಮಾಡ್ಕೊಂಡು ಈ ತರ ಆಟ ಆಡ್ಕೊಂಡು ನಿಂತಿದೆಯಲ್ಲ, ನಿಂಗೇನು ಅಂತೀನಿ. ಸುಮ್ನೆ ನಮ್ ಪಟೇಲ್ ಹೇಳ್ದಂಗೆ
ನಿಮ್ ಮನೆ ಮುಂದೆ ನಿಂತವ್ರ ಹೇಳಿ ಎಷ್ಟು ಮರಗಳು ಕತ್ತರಿಸಿ ಮಾರಾಕಂಡಿ ನಿನ್ ಕಷ್ಟ ಎಲ್ಲ ತೀರ್ಸ್ಕಂಡಿ ನೆಮ್ಮದಿಗ್ ಬದುಕಕ್ ಹಾಕಿಲ್ವೆ ಏನ್ ಪಾಠ ಅಂದ್ರೆ ಹಂಗೇಳಿ ಈ ಬೇವರ್ಸಿಗೆ ಹೊಸಿದ ಪೊಗರು ಇವನಿಗೆ ಇವನವನು ಹಿಂಗೆಯ ಏನಿಬ್ರು ಸೇರ್ಕೊಂಡು ಪರಿಸರ ಪ್ರೇಮ ಹಕ್ಕಿ ಪಕ್ಷಿ ಮಳೆ ಬೆಳೆ ಅಂತ ಕವನ ಕಟ್ತಾರೆ ಕವನ. ಅದೇನೋ ಹೇಳ್ತಾರಲ್ಲ, ಕೈಯಲ್ಲಿ ಕಿಲುಬು ಕಾಸಿಲ್ಲ, ಕೈಯಲ್ಲಾಗವು ಮೈಯೆಲ್ಲ ಪರ್ಚ್ಕೊಂಡಂತೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳತ್ತೀರ ನೀನು? ನಾನಂದೇ ನಿನಗೆ ಮಾರ್ಗದರ್ಶನ ನೀಡಿದೆ. ಈ ಮರ ಗಿಡಗಳು ಮತ್ತು ನಿನ್ ಮನೆ ಇವೆಲ್ಲವೂ ಲೌಕಿಕ, ಅವುಗಳ ಬಗ್ಗೆ ಅಷ್ಟೊಂದು ಮೋಹ ಒಳ್ಳೆಯದಲ್ಲ ಅಂತ. ಮನುಷ್ಯರೊಂದಿಗೆ ಸ್ಪಂದಿಸಲಾಗದ ಆ ಮರಗಳನ್ನ ಕೊಠಡಿಗೆ ಮಾರಿ ಅವ್ರು ಕೊಡೋ ಕಾಸಿನಲ್ಲಿ ನಿನ್ನ ಸಾಲಗಳನ್ನೆಲ್ಲ ತೀರಿಸಿ ನೆಮ್ಮದಿಯಿಂದ ಜೀವಿಸುವಂತನಾಗು ಎಂದು ನಿನಗಿನ್ನೂ ಅರಿವಾಗಲಿಲ್ಲವೇ? ನೋಡ್ಲಾ ಜಯ, ಕಡೆದಾಗಿ ಹೇಳ್ತಾವ್ನಿ, ಸುಮ್ನೆ ಸಾಲ ಕಟ್ಟಿಯೋ ನಮ್ ಸ್ವಾಮಿಗಳ ಮುಂದೆ ಏನು ಕೆಟ್ಟಾಗಿ ಮಾತಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದ್ರೊಳಗೆ ಏನಾದ್ರೂ ನಾನು ಬಾಕಿ ಮುಡ್ಲಿಲ್ಲ ಬಡ್ಡಿ ಐದ್ನೆ, ನಿಮ್ ಮನೆ ಪಾತ್ರೆ ಪಗಡೆ ಸಾಮಾನು ಹೊಸಾಕಾರ ಇದ್ರೆ ಅವನು ಎತ್ತಾಕೊಂಡ್ಬಿಡ್ತೀನಿ. ನಮ್ಮ ಹುಡುಗರು ಬೆಳೆದ್ ನಿಂತವೆ, ಕಳ್ತೀನಿ ಮನೆ ಹತ್ರಕ್ಕೆ. ಇದಕ್ಕೆ ನಮ್ಮ ಶ್ರೀ 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 ಕೆಟ್ಟಗೂರು ಸ್ವಾಮಿಗಳ ಪಾದಾನೆ ಸಾಕು. ಸಾಕು ಸಮಾಧಾನ. ನೀವು ಬೀಳೋದನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲ. ಓಂ ಶ್ರೀ ಮರ ಕುಡುಗೆ ಈ ಸಲ ಅನ್ಸುತ್ತೇನೆ ತಾವು ಸರ್ವಸಾಂಗ ಪರಿತ್ಯಾಗಿಗಳಾದ್ರೆ ಸ್ವಾಮೀಜಿ. ನಿಮ್ಮ ಆಶ್ರಮದಲ್ಲಿರೋ ಕಾರು ಅದೇನೋ ಕರ ಕರ ಅಂತ ಮಾಡ್ತಾವಲ್ಲ ಮಿಷಿನ್ಗಳು, ಅದ್ರ ಬಗ್ಗೆ ನಿಮಗೆ ಯಾಕೆ ಮೋಹ ಅಂತಿದೆ? ಈ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ. ಆಹಾ, ಈ ವಯಸ್ಸಾಗಿ ಎಷ್ಟು ಬುದ್ಧಿ ನಿಂಗೆ. ಬರಕಿಲ್ಲ ಅಂದ್ರೆ ಬರಕಿಲ್ಲ. ದೊಡ್ಡವರು ಮರ್ಯಾದೆ ಕೊಡ್ಬೇಕಪ್ಪ. ನೀ ಬರೋಕಿಲ್ಲ ಅಂದ್ರೆ ನಾ ಬಿಡಕ್ಕಿಲ್ಲ. ನೀವು ಬಿಡಕ್ಕಿಲ್ಲ ಅಂದ್ರೆ ನಾ ಇಲ್ಲಿಂದ ಹೊರಟೋಗ್ತೀನಿ.
ಆಗೈತೆ. ಎಷ್ಟೋ ಜನ ಇದ್ದಾರೆ, ಒಬ್ಬರೆಲ್ಲರಿಗೂ ಸಾವು ಬರ್ತಾರೆ, ನನಗೆ ಬಂದ್ಬಿಟ್ಟದೆಲ್ಲ. ಬಂದ್ಮೇಲೆ ಎಲ್ಲರೂ ಒಂದಲ್ಲ ಒಂದಿನ ಕತ್ತೆ ಹೋಗಿಲೇಬೇಕು ಮಗ, ಹೋಗಿಲೇಬೇಕು. ಇವಾಗ ನಾನು ಮುಂದೆ ಎರಡು ವಿಷಯ ಆದ ಎರಡು ಪರಂಪರೆಯಾಗಿ ಬಂದಿರೋ ಈ ಒಡವೆಗಳನ್ನ ಉಳಿಸ್ಕೊಳ್ಳೋದು ಅಥವಾ ನಮ್ಮ ಹಿಂದಿನವರು ಈ ಮರಗಳನ್ನ ಬೆಳೆಸಿದಾರಲ್ಲ, ಈ ಮರಗಳನ್ನ ಉಳಿಸ್ಕೊಳ್ಳೋದು ಅಂತ. ಬುದ್ಧಿವಂತರಿಗೆ ಮಾತು ಕಟ್ಟು, ದೊಡ್ಡರಿಗೆ ದೊಡ್ಡ ಕಟ್ಟು ಅಂತಾರೆ. ಹೇಳ್ತಾ ಇದೀವಿ, ಹಣ ಕೊಟ್ರೆ ಸರಿ ಇಲ್ಲ, ಈ ಮರವ ಕರ್ಕೊಂಡು ಹೋಗ್ಬಿಡ್ತೇವೆ. ಇವಳು ಹೇಳಿದಷ್ಟು ಪ್ರಳಯ ಆಗ್ಬಿಡ್ತದೆ. ಮಾತಾಡೆ ಈ ಮೇಲಕ್ಕೆ ಹೋಗೋ ಟೈಮ್ನಾಗೆ ಎಷ್ಟೇ ಪೊಗರು ನಿನ್ಗೆ ಅಂತ ವಹಿಸ್ಕೊಂಡು ನನ್ನ ಮಗ ಸಾಲ ಅದನ್ನ ಬಡ್ಡಿ ಸಮಾಜ ಕಟ್ಟ. ಬೇಡ, ನಿನ್ನ ಕಷ್ಟಕ್ಕಾಗೋ ಈ ಒಡವೆಗಳನ್ನ ಯಾಕೆ ಹಾಳು ಮಾಡ್ತೀವಿ? ಹೊಡೆದ್ರು ಮರಗಳನ್ನ ಮುರ್ಕೊಂಡು ಹೋಗ್ಲಿ ಬಿಡಿ. ನಾನು ಎಷ್ಟೋ ಸಮಾಜದಿಂದ ಹೇಳ್ತಾ ಇದ್ದೀನಿ ಅಲ್ರಪ್ಪ, ಇಲ್ಲೂ ಕಾಲ ಬಿಚ್ಚಿಲ್ಲ. ಮಕ್ಕಳು ಅಂದಿದ್ರು ಕಷ್ಟಕ್ಕಾಗೋ ಒಡವೆಗಳನ್ನ ಮಾಡ್ಕೋಬೇಡಿ. ಅಲ್ಲ, ಈ ಮರಗಳು ಬೆಳೀತವೆ, ಮರಗಳು ಕೊಟ್ಬಿಡಿ ಅಂದ್ರೆ ಇವರು ಸ್ಯಾನೆ ನಕರ ಮಾಡ್ತಾರೆ. ನೋಡಿ ತಾಯಿ, ಈ ಸನ್ಯಾಸಿ ಹಿಂಗೆಲ್ಲ ಮಾತಾಡ್ತೇನಲ್ಲ ಅಂತ ಅನ್ಕೋಬೇಡಿ ತಾಯಿ. ಈ ಸನ್ಯಾಸಿ ಬೇಂಚ್ಕಾರನ್ನು ಹೋಯ್ತಾನೆ, ಇವನ್ ಯಾಕೆ ಸುಖದ ಸುಪ್ಪತ್ತಿಗೆ ಅಂತ ಜನ ಹೇಳ್ತಾರೆ. ನಮ್ದು ದೇಹ ನೋಡಿ, ನಮ್ಗೂ ಮೆಚ್ಚಿರೋ ಸೀಟು ಎಲ್ಲ ಬೇಕಾಯ್ತದೆ. ಜಾಗ ಅಂದ್ರೆ ಅನ್ಕೊಳ್ಳಿ ಬಿಡಿ ತಾಯಿ. ನೋಡಿ ತಾಯಿ, ಒಂದು ಒಳ್ಳೆ ಜಾಗವನ್ನು ನೋಡಿ ಒಳ್ಳೆ ಸತಿಗಳನ್ನ ತಂದು ನಾನ್ ಕಲ್ತಿರೋ ವಿದ್ಯೆನೆಲ್ಲ ಉಪಯೋಗಿಸಿ ಯಂತ್ರ ಯಜ್ಞ ಯಾಗಾದಿಗಳನ್ನ ಮಾಡಿ ಮಂತ್ರ ತಂತ್ರಗಳನ್ನ ಹೂಡಿ ಅಲ್ಲಿ ಒಂದು ಕಾಡೆ ಬಿಟ್ಬಿಡ್ತೀನಿ ತಾಯಿ. ಆ ಮರಗಳು ಹೋದ್ರೆ ಹೋಗ್ಲಿ ಬಿಡಿ ತಾಯಿ. ಏನಂತೀರಾ ಬಂದ್ರೆ? ನಿಜ 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 ನಿಮ್ಮ ಅಪ್ಪನ ಕೊಡ್ತಾರೆ, ಸ್ವಲ್ಪ ಬಂದಿಲ್ಲಲ್ಲೋ ತಂದೆ ಎಂತ ಸಹಾಯ
ಸಮಾಧಾನ ಮಾಡ್ಕೊಳ್ಳಿ. ಬೇಡ ತಾಯಿ, ಬೇಡ. ಜೈಗೌಡ, ಸುಮ್ಮನೆ ಅಲ್ಬೇಡ. ಸಾಕು ನೀನು ಹತ್ತಿದ್ದು. ತಾಯಿ, ನನ್ನ ಅನುಭವದ ಮಾತುಗಳನ್ನ ಸ್ವಲ್ಪ ಕೇಳಿ. ನಾನು ಯಾರು, ನಾನು ಎಲ್ಲಿದ್ದವನು? ಹಿಮಾಲಯ ಪರ್ವತದ ತುದಿಯಲ್ಲಿ ಕುಳಿತು ಘೋರವಾದ ತಪಸ್ಸನ್ನು ಆಚರಿಸಿ ಬಂದಿರುವವನು ನಾನು. ನಾವು ಸರ್ವಸಂಗ ಪರಿತ್ಯಾಗಿಗಳು. ಇವತ್ತಿನ ಸತಿ ನಾಳೆ ಬೆಳೆದು ದೊಡ್ಡದಾಯ್ತದೆ. ಅದಕ್ಕೆ ಹೇಳ್ತವನೆ, ಮರಗಳನ್ನ ಕಡಿಯೋದು ಬೇಡ. ಬೇಕಂದ್ರೆ ಮರಗಳನ್ನ ಕಡಿಲಿ, ಒಡವೆ ಕೊಡೋದು ಬೇಡ. ಸ್ವಾಮೀಜಿ ಯಾಕೆ ಇಷ್ಟೊಂದು ಮಾತಾಡ್ತಾನೆ? ಇವನ ಮೇಲೆ ಯಾಕೋ ಅನುಮಾನ ಕಣೆ. ಶಂಕರು, ಆ ಸ್ವಾಮೀಜಿ ಗಡ್ಡದ ಕೂದಲು ನಿಜವೇನೋ ಡೂಪ್ಲಿಕೇಟ್? ಹೋಗಿ ಅವನ ಹತ್ರ ಪರೀಕ್ಷೆ ಮಾಡ್ಲಾ? ನಂಗೆ ಯಾಕೆ ಅವನ ಮೇಲೆ ವರ್ಷ ಮೂಡಿಸ್ದೆ? ಎಲ್ಲ ನಿಂದು ಪಟೇಲ್ರೆ, ಅವ್ರ ಗಡ್ಡದ ಮೇಲೆ ಅಲ್ಲಿ ಕೂತಿದೆ. ಸ್ವಾಮೀಜಿಗಳೇ, ನೀವೇನ್ ಗಾಬರಿ ಆಗ್ಬೇಡಿ. ಇವ್ನು ಯಾವಾಗಲೂ ಅಂತ ತರಲೆ ಬಿಟ್ಟಿದೆ. ಎಲ್ಲ 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 ಕೂತಿದೆ ಅಲ್ಲಿ. ಇಲ್ಲ ಗುರುವರ್ಯರೇ, ಗಡ್ಡದ ಮೇಲೆ ಅಲ್ಲಿ ಒಂದು ಕೂತು ನಿಮ್ಮ ಗಡ್ಡನ ತಿನ್ನೋಕೆ ತಪ್ಪಾಗೋಯ್ತು. ಅಲ್ಲ ಕಣಯ್ಯ, ಇನ್ ಯಾವ ಯಾಸು ಸಿಗಲಿಲ್ಲ ನಿನ್ಗೆ. ಸನ್ಯಾಸಿ ವೇಷ ಹಾಕೊಂಡ್ರೆ ನೀನ್ ಮೋಸ ಮಾಡ್ಬೇಕಾ ಚೆನ್ಗೊಳಗೆ? ಈ ವೇಷನೇ ಅಲ್ವಾ ಎಲ್ರು ನಂಬೋದು, ಅದಕ್ಕೆ ಹಾಕೊಂಡ್ ಬಂದಿ. ಏನು ಚಂದ ಎಷ್ಟು ಚಂದ.
ಗಾಳಿಯು ಶುದ್ಧ ಗಾಳಿ ಸ್ವಸ್ಥ ಗಾಳಿಯು ತಂಪು ಗಾಳಿಯು ತಂಪು ಗಾಳಿಯು ತಂಪು ಗಾಳಿಯು ತಂಪು ಗಾಳಿಯು ನಮ್ಮ ಊರು ಏನು ಚಂದ ನಮ್ಮ ಊರು ಎಷ್ಟು ಚಂದ ನಮ್ಮ ಊರು ಏನು ಚಂದ ನಮ್ಮ ಊರು ಎಷ್ಟು ಚಂದ ವಂದನೆ ರಂಗಾಭಿಮಾನಿಗಳಿಗೆ ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ ಆಡಿದ ಆಟವನ್ನು ನೋಡಿದ ವೀಕ್ಷಕರೇ ಆಡಿದ ಆಟವನ್ನು ನೋಡಿದ ಪ್ರೇಕ್ಷಕರೇ ನಗುವುದದ ವೀಕ್ಷಕರೇ ನಡೆನುಡಿಯ ರಕ್ಷಕರೇ ವಂದನೆ ವಂದನೆ ರಂಗಾಭಿಮಾನಿಗಳಿಗೆ ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ ತಪ್ಪುಗಳನ್ನು ಕ್ಷಮಿಸುತ್ತಾ ಒಪ್ಪುಗಳನ್ನು ಸವಿಯುತ್ತಾ ಪ್ರೀತಿಯನ್ನು ಮಿಡಿದವರೇ ಪ್ರೇಮವನ್ನು ಎರೆದವರೇ ವಂದನೆ ವಂದನೆ ರಂಗಾಭಿಮಾನಿಗಳಿಗೆ ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ. ಇಲ್ಲಿ ಅಭಿನಯಿಸಿದಂತ ಪಾತ್ರಧಾರಿಗಳ ಪರಿಚಯವನ್ನ ಹಾಗೆ ಕೇಳ್ಕೊಂಡ್ಬಿಡಿ. ಬೇಡ ಬಿಡ. ಅರೇಕ ಗೋವಿಂದರಾಜು, ಸುಧಾ ನನ್ನ ಹೆಸರು. ಕಾರ್ತಿಕ್, ಮಂಜುನಾಥ್ ಸಿ ಪಟೇಲನಾಗಿ, ಪುರುಷೋತ್ತಮ್ ಪಾತ್ರ ಮಿಸ್ಟರ್ ಗರ್ಗಸ್ ಕುಮಾರ್ ಅಂಡ್ ಹೆಜ್ಜಲನಾಥ ಸ್ವಾಮಿಗಳು. ನವೀನ್ ಕುಮಾರ್ ಬಡ ಮಗನ ಪಾತ್ರ. ವರ್ಷಿಣಿ ಅಜ್ಜಿ ಪತ್ರ. ಜಯಗೌಡ ಶೂಟಿಂಗ್ ಕೃಷ್ಣ ಟಿ ದಾಸಳ್ಳಿ. ಸಿದ್ಧಾರ್ಥ ಶಿಕ್ಷಕರ ಪಾತ್ರದಲ್ಲಿ. ಸ್ವಾಮಿಗಳ ಶಿಷ್ಯ ಶ್ರೀಧರ್. NS ಸೂರ್ಯನಾರಾಯಣ ರಾವ್ ಪಂಡಿತನ ಪಾತ್ರದಲ್ಲಿ. ಈ ನಾಟಕ ಬರ್ದಿರೋ ನಾನು ಪ್ರತಾಪ್, ಮೇಕಪ್ ಪ್ರತಾಪ್. ಯಾಕೆಂದ್ರೆ ಸಂಗೀತ ಹರೀಶ್, ಸಾಗರ್, ರವಿಚಂದ್ರನ್. ಚಂದ್ರಮೋಹನ್ ರವರು ನಮ್ಮ ರಂಗ ಸಂಚಿಕೆಯಲ್ಲಿ ಮತ್ತು ಛಾಯಾಚಿತ್ರಗ್ರಹದ ಜಗನ್ನಾಥ ರಾವ್ ಮೇಲ್ ಬಂದೋಗಿ ಹಾಗೆ ಈಗ ನಾವಿಲ್ಲಿ ನಿಮ್ಮ ಮುಂದೆ ಪರಿಸರದ ಬಗ್ಗೆ ನಾಟಕವನ್ನ ಮಾಡಿದ್ವು. ಈಗ ಮುಂದೆ ನಮ್ಮ ಡಮರುಗ ಸಂಪನ್ಮೂಲ ರಂಗ ನೋಡಿ ಜಗನ್ನಾಥ್, ಇಲ್ಲಿ ಮುಂದೆ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇರೋರು ಸೀತಾರಾಮ್ ಅಂತ ಹೇಳಿ ಅಲಿಯಾಸ್ ಚಂದ್ರಕುಮಾರ್. ಈಗ ಮತ್ತೊಂದು ನಾಟಕ ನೋಡಿ. ಇದಾದ ನಂತರ ಈ ಸೀತೆ ಇಲ್ಲದ ನಾಡು ಆದ್ಮೇಲೆ ನಾನ್ ಸ್ಟಾಪ್ ಕಾಮಿಡಿ ಇದೆ. ಇದರಲ್ಲಿ ನಾನು ಚಿಕ್ಕ ಪಾತ್ರವನ್ನು ಮಾಡಿದ್ದೆ. ಅದರಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಾ ನಿಮಗೆ ಪ್ರಾರಂಭದಿಂದ ಕೊನೆ ತನಕ ನಗುವಿನ ಸುರುಮಳೆ ಇದೆ. 2 ತಿಂಗಳಲ್ಲಿ ಒಂದು ಹೆಚ್ಚು ಕಡಿಮೆ 28 ಶೋ ಆಗಿದೆ. ನೀವು ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ, ನೋಡಿ ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಈ ನಾಟಕವಾದ ತರುವಾಯ ನಮ್ಮ ರಂಗಯ್ಯನ ಮಾತಾಡ್ತಾ ಇದ್ದೇವೆ. ನಮಸ್ಕಾರ. ಮುಂದಿನ ನಾಟಕ